कुंज बिहारी जय जय राधा माधव कुंज बिहारी जय गोपी जन वल्लभ गिरिवर धारी गोपी जय गोपी जन वल्लभ गिरिवर धारी गोपी यशोदानंदन व्रज जन रंजन यशोदानंदन व्रज जन रंजन यमुना तीर वनचारी यमुना यमुना तीर वनचारी यमुना जय राधा माधव कुंज बिहारी जय राधा माधव कुंज बिहारी जय विष्णुपाद परमहंस परिव्राजकाचार्य अष्टोत्तर शत श्री श्रीमद् भाई चरणारविंद भक्ति वेदांत स्वामी श्रील प्रभुपाद की अनंत कोटि वैष्णववृंद की श्रीमद् भागवतम की गौर प्रेमानंदे हरि हरि बोल समावेत भक्तवृंद की समावेत भक्तवृंद की समावेत भक्तवृंद की श्रील प्रभुपाद की हरे कृष्ण। ಪರಮ ಪೂಜ್ಯ ಬಸವಘೋಷ್ ಪ್ರಭು ಕೀ ಹರೇ ಕೃಷ್ಣ. ತುಂಬ ನಮ್ಮೆಲ್ಲರ ಜೀವನದಲ್ಲಿ ಇಸ್ಕಾನ್ ನಾಗರಭಾವಿ ಶ್ರೀಕೃಷ್ಣ ಮಂದಿರಕ್ಕೆ ಸುಮಾರು ತುಂಬ ಜನ ಕೆಲವು ಶೀಲ ಪ್ರಭುಪಾದರ ನೇರ ಶಿಷ್ಯರು ನಮ್ಮ ಈ ಒಂದು ದೇವಸ್ಥಾನಕ್ಕೆ ಬಂದಿದ್ದಾರೆ. ಅದು ನಿಜವಾಗ್ಲೂ ಕೂಡ ನಮ್ಮ ಸೌಭಾಗ್ಯ. ಈ ದಿನ ಕೂಡ ನಮ್ಮ ಜೊತೆ ಶೀಲ ಪ್ರಭುಪಾದರ ನೇರ ಶಿಷ್ಯರಾದಂತಹ ಬಸವಘೋಷ್ ಪ್ರಭು ಅವರು ನಮ್ಮ ಜೊತೆ ಇದ್ದಾರೆ. ಅವರ ಬಗ್ಗೆ ಒಂದು ಚಿಕ್ಕದಾದಂತಹ ಒಂದು ಪರಿಚಯವನ್ನು ನಾನು ಮಾಡುತ್ತೇನೆ. ಬಸವಘೋಷ್ ಪ್ರಭು ಅವರು ಶ್ರೀಲ ಪ್ರಭುಪಾದರ ಸಂಪರ್ಕಕ್ಕೆ 1973 ಇವರು ಹುಟ್ಟಿದ್ದು ಅಮೆರಿಕದ ಚಿಕಾಗೋದಲ್ಲಿ ಅವರ ಜನ್ಮವಾಯಿತು. ಶ್ರೀಲ ಪ್ರಭುಪಾದರ ಸಂಸ್ಥೆಗೆ 1974ರಲ್ಲಿ ಅವ್ರು ಏನು ಮಾಡ್ತಾರೆ ಬರ್ತಾರೆ ಅಂದರೆ ಸುಮಾರು ಇವತ್ತಿಗೆ 50 ವರ್ಷಗಳು. ಎಷ್ಟು ಹೇಳಿ 50 ವರ್ಷಗಳಿಂದ ಇದೇ ಇಸ್ಕಾನ್ನಲ್ಲಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ಈಗ ಅಟ್ ಪ್ರೆಸೆಂಟ್ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ ಗುಜರಾತ್ ಅವರು 1973ರಲ್ಲಿ ಶ್ರೀಲ ಪ್ರಭುಪಾದರ ಸಂಪರ್ಕಕ್ಕೆ ಬಂದು 1974ರಲ್ಲಿ ಅವರು ಭಾರತ ದೇಶಕ್ಕೆ ಬರ್ತಾರೆ. ಶ್ರೀಲ ಪ್ರಭುಪಾದರ ಆದೇಶದ ಮೇರೆಗೆ ಭಾರತ ದೇಶಕ್ಕೆ ಬರ್ತಾರೆ. ಅಲ್ಲಿ ಅವರು ಮುಖ್ಯವಾಗಿ ಬಂದು ಗುಜರಾತ್ನಲ್ಲಿ ಅವರು ಸೇವೆಯನ್ನು ಪ್ರಾರಂಭವನ್ನು ಅವರು ಮಾಡ್ತಾರೆ. ಜೊತೆಯಲ್ಲಿ ಅವರು ನಮ್ಮ ಏನು ಒಂದು GBCಯಲ್ಲಿ ಕೂಡ ನಾಯಕರಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ಮತ್ತು ರೀಜ್ನಲ್ ಸೆಕ್ರೆಟರಿ ಆಗಿ ಗುಜರಾತ್ ಮತ್ತು ಮಧ್ಯಪ್ರದೇಶ್ ಅಲ್ಲಿ ಕೂಡ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ. ತುಂಬ ವಿಶೇಷವಾಗಿ ಗುಜರಾತ್ನ ವಡೋದರ ಏನು ನಾವು ನೋಡ್ತಾ ಇದ್ದೀವಲ್ಲ, ಆ ಒಂದು ದೇವಸ್ಥಾನದಲ್ಲಿ ಸಂಪೂರ್ಣವಾದಂಥ ಜವಾಬ್ದಾರಿಯುತವಾದಂಥ ಸೇವೆಯನ್ನು ಪ್ರಾರಂಭದಿಂದಲೂ ಕೂಡ ಈಗಲೂ ಕೂಡ ಅವರು ಮಾಡ್ತಾ ಇದ್ದಾರೆ. ಇವಾಗ ಆ ಒಂದು ದೇವಸ್ಥಾನದ ಪ್ರೆಸಿಡೆಂಟ್ ಕೂಡ ಅವರು ಹಾಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರು ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತಾ ಇದರ ಒಂದು ಪ್ರವಚನವನ್ನು ಅವರು ತುಂಬ ವಿಶೇಷವಾಗಿ ಅವರು ನಮಗೆ ಕೊಡ್ತಾ ಇದ್ದಾರೆ. ಸೊ ನಿಜವಾಗ್ಲೂ ಕೂಡ 50 ವರ್ಷಗಳಿಂದ ಇಸ್ಕಾನ್ನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಶ್ರೀಲ ಪ್ರಭುಪಾದರ ನೇರ ಶಿಷ್ಯರಾಗಿದ್ದಾರೆ.
ಅವ್ರ ಜೊತೆ ಇವತ್ತು ನಾವು ಶ್ರೀಮದ್ ಭಾಗವತದ 10ನೇ ಸ್ಕಂದ ಕೃಷ್ಣನ ಬಾಲಲೀಲೆಗಳನ್ನು ನಾವು ಇವತ್ತು ಕೇಳ್ತಾ ಇದ್ವಿ. ನಿಜವಾಗ್ಲೂ ಕೂಡ ನಮಗೆ ತುಂಬ ಸೌಭಾಗ್ಯವಾದಂಥ ವಿಷಯ ಇದು. ಹಾಗಾಗಿ ಅವರನ್ನು ಮತ್ತೊಮ್ಮೆ ನಾವು ಭಕ್ತಿ ಭಾವದಿಂದ ಬರಮಾಡ್ತಾ ಒಂದು ಸರಿ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳೋಣ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ 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 ಹರೇ ಹರೇ. ಪ್ರಭು Right. Om Namo Bhagavate Vasudevaya. 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 Narayanam Namaskritya Narayanam Namaskritya Naram Chaiva Narottamam Naram Chaiva Narottamam Devim Saraswatim Vyasam Devim Saraswatim Vyasam Tato Jayam Udirayet Tato Jayamudirayet Nashtaprayeshu Abhadreshu Nashtaprayeshu Abhadreshu Nityam Bhagavata Sevaya Nityam Bhagavata Sevaya Bhagavatityuttama Shloke Bhagavati Atyuttama Shloke Bhaktir Bhavati Naishtiki Bhaktir Bhavati Naishtaki. अहम कर्नाटक भाषा ज्ञानम न जाने संस्कृत भाषायां यदि बोधः भविष्यति सर्वेषां कृते प्रवचनम अथवा पाठः तु संस्कृत भाषायामेव भविष्यति बोधः भविष्यति नैव. You think they can understand? No. के श्रोतुम् इच्छति संस्कृत भाषायां हस्त प्रदर्शनं कुर्वन्तु एकः एव. हिंदी कौन हिंदी में सुनना है? बहुत कम. और अंग्रेजी और कन्नड़ा. तो अंग्रेजी से कन्नड़ा, इंग्लिश टू कन्नड़ा. Yes, bro. Hindi to मत कृते हिंदी संस्कृतं गुर्जर भाषा भी वक्तुं शक्नोमि. कर्नाटक भाषा अभ्यासः नास्ति. Hindi. Huh? So you can Hindi. translate from Hindi. Yeah, yes, Kannada. yes. Okay. तो आज श्रीमद् भागवत हिंदी पुस्तक है नहीं है, हम अनुवाद करना पड़ेगा. तो कृष्ण जन्माष्टमी 2 हफ्तों के बाद होने वाले हैं. श्री कृष्ण जन्माष्टमी 2 वार बिट्टु इदे. तो श्रीमद् भागवत कृष्ण जन्म के बाद उसका प्रस्तावना है दशम स्कंद के प्रथम अध्याय कृष्ण जन्म का भूमिका का वर्णन होते हैं. दशम स्कंदದ ಪ್ರಥಮ ಅಧ್ಯಾಯದಲ್ಲಿ ಕೃಷ್ಣನ ಜನ್ಮದ ಭೂಮಿಕೆಯ ಬಗ್ಗೆ ಪ್ರಸ್ತಾವನೆ ಇದೆ. दूसरे अध्याय में भगवान कृष्ण को देवता का प्रार्थना. ಎರಡನೇ ಅಧ್ಯಾಯದಲ್ಲಿ ಭಗವಾನ್ ಕೃಷ್ಣನ ಪ್ರತಿ ದೇವತೆಗಳ ಪ್ರಾರ್ಥನೆ ಇದೆ. उसके पश्चात तीसरा अध्याय कृष्ण जन्म कथा
ಮೂರನೇ ಅಧ್ಯಾಯದಲ್ಲಿ ಕೃಷ್ಣ ಜನ್ಮದ ಬಗ್ಗೆ ಕಥೆ ಇದೆ. और चतुर्थ अध्याय कंस का अत्याचार का वर्णन. ನಾಲ್ಕನೇ ಅಧ್ಯಾಯದಲ್ಲಿ ಕಂಸನ ಅತ್ಯಾಚಾರದ ವರ್ಣನೆ ಇದೆ. तो कहाँ से पाठ आरंभ करना है? कृष्ण जन्म की कृष्ण देवताओं का प्रार्थना की भूमिका आप लोग ಯಾವ ಅಧ್ಯಾಯ ಮಾಡಬೇಕು ಅಂತ ನಿಮ್ಮ ಹತ್ರನೇ ಕೇಳ್ತಾ ಇದ್ದಾರೆ ಪ್ರಭುಜಿ. ಕೃಷ್ಣ ಜನ್ಮದ ಭೂಮಿಕೆ ಬೇಕಾ? क्योंकि सब आधा एक घंटे में नहीं होगा. आधा एक घंटे में नहीं. ಯಾಕಂದ್ರೆ ಅರ್ಧ ಒಂದು ಗಂಟೆಲಿ ಅದು ಮುಗಿಯಲ್ಲ ಅಂತೆ. ಸೊ ಯಾವ್ದಾದ್ರು ಒಂದು ಅಧ್ಯಾಯ ನಿಮ್ಮ ಇಚ್ಛೆ ಕೇಳ್ತಾ ಇದ್ದಾರೆ. हम हाँ जो रूप से प्रकट होते हैं. कृष्ण जन्म कथा सुनना है आपको. वही रूप है, चतुर्भुज रूप, चतुर्भुज स्वरूप. हाँ 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 ठीक है. अच्छा, अच्छी बात है. तो देवताओं का प्रार्थना का पाठ करो, चलेगा? ओके. तो जब देवकी के गर्भ में कृष्ण भगवान आए तो देवताओं ने इस प्रकार से उनको प्रार्थना किया. ಯಾವಾಗ ದೇವಕಿಯ ಗರ್ಭದಲ್ಲಿ ಭಗವಂತ ಪ್ರವೇಶ ಮಾಡ್ತಾರೋ ಆವಾಗ ದೇವತೆಗಳು ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. श्लोक संख्या 1 और 2 द्वितीय अध्याय. ಎರಡನೇ ಅಧ್ಯಾಯ ಶ್ಲೋಕ 1 ಮತ್ತು 2. तो मैं पाठ करूंगा, आप सब सुनिए. श्री शुक उवाच प्रलंबबक चानूर तृणावर्त महाशनैः मुष्टिकारिष्ट द्विविध पूतनाकेशिधेनुकैः अन्यैश्चासुरभूपालैर्बाणभौमादिभिर्युतः यदूनां कदनं चक्रे बली मागध संशयः. शुकदेव गोस्वामी ने कहा, मगधराज जरासंध के संरक्षण में कंस यदुकुल के राजाओं को कष्ट देना चालू किया. अच्छा है हिंदी, अच्छी बात है. ओके, ये दूसरे यहाँ से नहीं ये ಪ್ರಥಮ ಸ್ಕಂದ ये ಪ್ರಥಮ ಸ್ಕಂದ ಎರಡನೇ ये ಅಧ್ಯಾಯ चालू किया. ಅಲ್ಲ, ಹತ್ತನೇ ಸ್ಕಂದ ಎರಡನೇ ಅಧ್ಯಾಯ ಶ್ಲೋಕ 1-2 ಕನ್ನಡ ಇದೆಯಾ? ओके. श्रील शुकदेव गोस्वामी ने कहा, मगधराज जरासंध के संरक्षण में शक्तिशाली कंस द्वारा यदुवंशी राजाओं को सताया जाने लगा. इसमें उससे प्रलंबक, चाणूर, तृणावर्त, अगासुर, मुष्टिक, अरिष्ट, द्विविध, पूतना, केशी, धेनुक, बानासुर, नरकासुर तथा पृथ्वी के अनेक दूसरे असुर राजाओं का सहयोग प्राप्त था. ಇಲ್ಲಿ ಸುಖದೇವ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಮಗಧರಾಜ ಜರಾಸಂಧ ಇಂತಹ ತುಂಬಾ ಶ್ರೇಷ್ಠ ಅಂದ್ರೆ ವೀರ ಅಥವಾ ತುಂಬಾ ಪವರ್ಫುಲ್ ರಾಜರ ಆಶ್ರಯದಲ್ಲಿ ಕಂಸ ಏನ್ ಮಾಡ್ತಾನೆ ಅಂದ್ರೆ ಬೇರೆ ಯದುವಂಶದ ರಾಜರಿಗೆ ತೊಂದರೆ ಕೊಡಕ್ಕೆ ಶುರು ಮಾಡ್ತಾನೆ. ಸೊ ಇದಕ್ಕೆ ಯಾವ ಅಸುರರೆಲ್ಲ ಜೊತೆಗೂಡಿದ್ರು ಅಂದ್ರೆ ಪ್ರಲಂಬ, ಬಕ, ಆಮೇಲೆ ತೃಣಾವರ್ತ, ಅಘಾಸುರ, ಮೂಷಿಕ, ಅರಿಷ್ಟ, ದ್ವಿವಿಧ, ಪೂತನ, ಕೇಸಿ, ಧೇನುಕ. ಸೊ ಈ ರೀತಿಯಾಗಿ ಎಲ್ಲ ಅಸುರರು ಕೂಡ ಅವರಿಗೆ ಕಂಸರಲ್ಲಿ ಇದರಲ್ಲಿ ಅಂದ್ರೆ ಜೊತೆ ಕೊಡ್ತಾರೆ. ते भीदिता विविशुः करूपान् चालकेकयान् शाल्वान् विदर्भान् निषधान् विदेहान् कौशलान् अपि. असुर राजाओं द्वारा सताए जाने पर यादवों ने
अपना राज्य छोड़ दिया और कुरुओं, पांचलों, केकइयों, शाल्वों, विदर्भों, निषदों, विदेहों तथा कौशलों के राज्य में प्रविष्ट हुए. ಈ ರೀತಿಯಾಗಿ ಅಸುರರಿಂದ ತೊಂದರೆಗೊಳಗಾದಂತಹ ಯದುವಂಶದ ಯಾದವರು ಏನು ಮಾಡ್ತಾರೆ ಅಂದರೆ ಅವರ ರಾಜ್ಯವನ್ನು ಬಿಟ್ಟು ಅವರು ಕುರುಗಳು, ಪುರುಸ್ ಮತ್ತು ಕೇಕೆಯ, ಸತ್ವಾಸ್, ವಿದರ್ಭಾಸ್ ಮತ್ತು ವಿದೇಹ ಇಂತಹ ರಾಜ್ಯಗಳಿಗೆ ಅವರು ಪ್ರವೇಶ ಮಾಡ್ತಾರೆ. ಏಕೇತಮನುರುದ್ಧಾನ ಜ್ಞಾತಯಃ ಪರ್ಯುಪಾಸತೆ ಹತೇಷು ಶತ್ಸು बालेषु देवक्या उग्रसेनिना. किंतु उनके कुछ संबंधी कंस के इशारों पर चलने लगे और उसकी नौकरी करने लगे. जब उग्रसेन का पुत्र कंस देवकी के 4 पुत्रों का वध कर चुका तो देवकी के घर में भगवान श्री कृष्ण का स्वांश प्रविष्ट हुआ, जिससे उसमें कभी आनंद की तो कभी दुख की वृद्धि होती. यह स्वांश महान मुनियों द्वारा अनंत नाम से जाना जाता है और भगवान श्री कृष्ण के द्वितीय चक्रव्यूह से संबंधित है. ಅವರ ಸಂಬಂಧಿಕರಲ್ಲಿ ಕೆಲವರು ಹೇಗೂ ಕಂಸನ ರಾಜನೀತಿ ಧೋರಣೆಯನ್ನು ಅನುಕರಿಸಲು ಮತ್ತು ಅವನ ಸೇವೆಯಲ್ಲಿ ಕಾರ್ಯೋನ್ಮುಖರಾಗಲು ತೊಡಗಿದರು. ಉಗ್ರಸೇನನ ಮಗನಾದ ಕಂಸನು ದೇವಕಿಯ 6 ಮಕ್ಕಳನ್ನು ಕೊಂದ ನಂತರ ಕೃಷ್ಣನ ಸ್ವಾಂಶವೊಂದು ಆಕೆಯ 7ನೆಯ ಶಿಶುವಾಗಿ ದೇವಕಿಯ ಗರ್ಭವನ್ನು ಪ್ರವೇಶಿಸಿತು. ಇದರಿಂದ ಆಕೆಗೆ ಸಂತೋಷ ಮತ್ತು ದುಃಖ ಎರಡೂ ಮೇಲೆದ್ದುವು. ಆ ಸ್ವಾಂಶವನ್ನು ಕೃಷ್ಣನ 4 ವಿಸ್ತರಣೆಗಳಲ್ಲಿ 2ನೇದಾದ ಅನಂತನೆಂದು ಮಹರ್ಷಿಗಳು ಕೊಂಡಾಡಿದರು. श्लोक संख्या 4 और 5 साथ में है. एकेतमनुरुद्धाना ज्ञातयः पर्युपासते हेतुषु सत्सु बाले. और हो गया. अच्छा, ये हो गया. सप्तमो वैष्णवम धाम यमनंतम. नहीं, तीसरा 7 में था प्रभु. 4 और 5. 4 और 5 में नहीं पढ़ा नहीं. ओके. ओके, संस्कृत में श्लोक रह गया. चलो श्लोक संख्या 6. भगवान अपि विश्वात्मा विदित्वा कंसजं भयं यदूनां निजनाथानां योगमायां समादिशत. कंस के आक्रमण से अपने निजी भक्त यदुओं की रक्षा करने के लिए विश्वात्मा प्रत्येक के परमात्मा ने योगमाया को इस प्रकार आदेश दिया. ತನ್ನ ಶಕ್ತಿಗಳ ಭಕ್ತರಾದ ಯಾದವರನ್ನು ಕಂಸನ ಆಕ್ರಮಣದಿಂದ ರಕ್ಷಿಸುವುದಕ್ಕಾಗಿ ವಿಶ್ವಾತ್ಮನು ಅಂದರೆ ಪ್ರತಿಯೊಬ್ಬನ ಪರಮಾತ್ಮನೂ ಆದ ದೇವೋತ್ತಮ ಪುರುಷನು ಯೋಗಮಾಯೆಗೆ ಈ ಮುಂದಿನಂತೆ ಆಜ್ಞಾಪಿಸಿದನು. गच्छ देवी व्रजं भद्रे गोपगोपीरलंकृतं रोहिणी वसुदेवस्य भार्यास्थे नंदगोकुले अन्याश्च कंस संविघ्ना विवरेषु वसंति ही. श्री भगवान ने योगमाया को आदेश दिया, हे समस्त जगत द्वारा पूज्य तथा समस्त जीवों को सौभाग्य प्रदान करने वाली शक्ति, तुम व्रज जाओ जहां अनेक वाले तथा उनकी पत्नियां रहती है. उस सुंदर प्रदेश में यहाँ अनेक गायें निवास करती है. वसुदेव की पत्नी रोहिणी नंद महाराज के घर में रह रही है. वसुदेव की अन्य पत्नियां भी कंस के भय से वही अज्ञातवास कर रही है. कृपा करके वहां जाओ.
ಭಗವಂತನು ಯೋಗಮಾಯೆಗೆ ಹೀಗೆ ಆಜ್ಞಾಪಿಸಿದನು, ಸಕಲ ಜಗತ್ತಿಗೆ ಪೂಜ್ಯಳಾದ ಮತ್ತು ಸಕಲ ಜೀವಿಗಳಿಗೂ ಭಾಗ್ಯದಾಯಕ ಸ್ವಭಾವದ ನನ್ನ ಶಕ್ತಿಯೇ, ಅನೇಕ ಗೋಪಾಲಕರು ಮತ್ತು ಅವರ ಪತ್ನಿಯರು ವಾಸ ಮಾಡುತ್ತಿರುವ ವೃಜಕ್ಕೆ ನೀನು ಹೋಗು. ಅನೇಕ ಗೋವುಗಳು ನೆಲೆಸಿಕೊಂಡಿರುವ ಆ ಸುಂದರವಾದ ಪ್ರದೇಶದಲ್ಲಿ ವಸುದೇವನ ಪತ್ನಿಯಾದ ರೋಹಿಣಿಯು ನಂದ ಮಹಾರಾಜನ ಮನೆಯಲ್ಲಿ ವಾಸಿಸುತ್ತಿರುವಳು. ವಸುದೇವನ ಇತರ ಪತ್ನಿಯರು ಕೂಡ ಕಂಸನ ಭಯದಿಂದ ಅಲ್ಲಿ ಗೋಪ್ಯವಾಗಿ ವಾಸಿಸುತ್ತಿದ್ದಾರೆ. ನೀನು ಅಲ್ಲಿಗೆ ಹೋಗು. ದೇವಕ್ಯಾ ಜಠರೆ ಗರ್ಭಂ ಶೇಷಾಖ್ಯಂ ಧಾಮ ಮಾಮಕಂ तत्सन्निकृष्य रोहिण्या उदरे सन्निवेशय। देवकी के गर्भ में संकर्षण या शेष नाम का मेरा पूर्ण विस्तार है। तुम उससे बिना किसी कठिनाई के रोहिणी के गर्भ में ಸ್ಥಾನಾಂತರಿತ कर दो. ದೇವಕಿಯ ಗರ್ಭದಲ್ಲಿ ಸಂಕರ್ಷಣ ಅಥವಾ ಶೇಷ ಎಂಬ ಹೆಸರಾಂತ ನನ್ನ ಪೂರ್ಣ ವಿಸ್ತರಣೆಯ ಅಂಶವಿದೆ. ನೀನು ಸುಲಭವಾಗಿ ಅವನನ್ನು ರೋಹಿಣಿಯ ಗರ್ಭಕ್ಕೆ ವರ್ಗಾಯಿಸು. अथाहं क्षभागेन देवक्याः पुत्रतां शुभे प्राप्स्यामि त्वं यशोदायां नंदपत्न्यां भविष्यसि. हे सर्व कल्याणी योगमाया, तब मैं अपने छहों ऐश्वर्यों से युक्त होकर देवकी के पुत्र रूप में प्रकट होऊंगा और तुम महाराज नंद की महारानी माया यशोदा की पुत्री के रूप में प्रकट होगी. ಹೇ ಸರ್ವ ಮಂಗಳಕಾರಿಣಿಯಾದ ಯೋಗಮಾಯೆಯೇ, ಆಮೇಲೆ ನಾನು ನನ್ನ ಪರಿಪೂರ್ಣ ಐಶ್ವರ್ಯಗಳೊಂದಿಗೆ ದೇವಕಿಯ ಮಗನಾಗಿ ಆವರ್ಭಿಸುವೆನು ಮತ್ತು ನೀನು ನಂದ ಮಹಾರಾಜನ ಪತ್ನಿಯಾದ ಯಶೋದಾ ಮಾತೆಯ ಮಗಳಾಗಿ ಆವಿರ್ಭವಿಸುವೆ. आचरिष्यन्ति मनुष्यास् त्वां सर्वकामवरेश्वरीं धूपोपहार बलिभिः सर्वकामवरप्रदां. सामान्य लोग पशुओं की बलि करके विविध सामग्री से तुम्हारी भव्य पूजा करेंगे, क्योंकि तुम हरेक की भौतिक इच्छाएं पूरी करने में सर्वोपरि हो. ನೀನು ಪ್ರತಿಯೊಬ್ಬನ ಭೌತಿಕ ಆಕಾಂಕ್ಷೆಗಳನ್ನು ಕೂಡ ಪೂರೈಸುವುದರಲ್ಲಿ ಅತಿ ಶ್ರೇಷ್ಠಳಾಗಿರುವೆ. ಆದುದರಿಂದ ನಿನ್ನನ್ನು ಜನಸಾಮಾನ್ಯರು ಪಶು ಬಲಿಗಳಿಂದ ಹಾಗೂ ಬಗೆ ಬಗೆಯ ಸಲಕರಣೆಗಳಿಂದ ಪೂಜಿಸುತ್ತಾರೆ. ನಾಮಧೇಯಾನಿ ಕುರ್ವಂತಿ ಸ್ಥಾನಾನಿ ಚ ನರಾ ಭುವಿ ದುರ್ಗೇತಿ ಭದ್ರಕಾಳೀತಿ ವಿಜಯಾ ವೈಷ್ಣವೀತಿ ಚ ಕುಮುದಾ ಚಂಡಿಕಾ ಕೃಷ್ಣಾ ಮಾಧವಿ ಕನ್ಯಕೇತಿ ಚ ಮಾಯಾ ನಾರಾಯಣೀಶಾನಿ शरदेत्यंबिकेति च. भगवान कृष्ण ने माया देवी को यह कहकर आशीर्वाद दिया, लोग तुम्हें पृथ्वी पर विभिन्न स्थानों में विभिन्न नामों से पुकारेंगे, यथा दुर्गा, भद्रकाली, विजया, वैष्णवी, कुमुदा, चंडिका, कृष्णा, माधवी, कन्यका, माया, नारायणी, ईशानी, ಶಾರದಾ ತಥಾ ಅಂಬಿಕಾ. ಭಗವಾನ್ ಕೃಷ್ಣನು ಹೀಗೆನ್ನುತ್ತಾ ಮಾಯಾದೇವಿಯನ್ನು ಆಶೀರ್ವದಿಸಿದನು. ಈ ಭೂಮಿಯ ಮೇಲಣ ವಿವಿಧ ಸ್ಥಳಗಳಲ್ಲಿ ಜನರು ನಿನಗೆ ದುರ್ಗಾ, ಭದ್ರಕಾಳಿ, ವಿಜಯ, ವೈಷ್ಣವಿ, ಕುಮುದ, ಚಂಡಿಕಾ, ಕೃಷ್ಣ, ಮಾಧವಿ, ನಾರಾಯಣಿ, ಈಶ್ವರಿ, ಶಾರದಾ ಮತ್ತು ಅಂಬಿಕಾ ಎಂದು ಬೇರೆ ಬೇರೆ ಹೆಸರುಗಳನ್ನು ನೀಡುತ್ತಾರೆ. शारदा तो कर्नाटक राज्य में प्रसिद्ध स्थान है. ಶಾರದಾ ಅನ್ನೋದು ಅಂದ್ರೆ ಶೃಂಗೇರಿ ಕರ್ನಾಟಕ ರಾಜ್ಯದಲ್ಲಿ ತುಂಬಾ ಪ್ರಸಿದ್ಧವಾದ ಜಾಗ ಆಗಿದೆ. मैं यही पूछने वाला था कहाँ है, और आपने जवाब दिया. श्रृंगेरी में शारदा पीठ. वैष्णवी कहाँ है? ಶೃಂಗೇರಿಯಲ್ಲಿ ಶಾರದಾ ಪೀಠ ಇದೆ. ವೈಷ್ಣವಿ ಎಲ್ಲಿದ್ದಾರೆ? जम्मू, जम्मू वैष्णव देवी. अंबिका कहाँ है? अंबिका एली इधर. मुकंबिका अलग है, अंबिका अलग है. मुकंबिका भी बोल सकते हैं, लेकिन श्रीमद् भागवत के 10वें स्कंद
एक अन्य लीला है जहाँ अंबिका वन नंद बाबा और गोप बालकों ने शिवरात्रि मनाने के लिए गए. ಶ್ರೀಮದ್ ದಶಮಸ್ಕಂದದಲ್ಲಿ ಲೀಲೆ ಬರುತ್ತೆ. ಅಲ್ಲಿ ಏನಂದ್ರೆ ಅಂಬಿಕಾವನದಲ್ಲಿ ನಂದ ಮಹಾರಾಜ ಮತ್ತು ಉಳಿದ ಗೋಪರು ಶಿವರಾತ್ರಿಯನ್ನು ಆಚರಿಸಲು ಹೋಗ್ತಾರೆ. अंबिका वन, लेकिन आजकल अंबिका वन का नाम नहीं रहा. ಆದರೆ ಇವಾಗ ಅಂಬಿಕಾವನದ ಹೆಸರು ನಾವು ಎಲ್ಲೂ ಕೇಳಿಸ್ಕೊಂಡಿಲ್ಲ. उसका वर्तमान नाम है अंबाजी. ಅದರ ಪ್ರಸಕ್ತ ಹೆಸರು ಅಂಬಾಜಿ. गुजरात और राजस्थान के सीमा क्षेत्र में स्थित है. ಗುಜರಾತ್ ಮತ್ತು ರಾಜಸ್ಥಾನದ ಬಾರ್ಡರ್ ಏನಿದೆ ಅಲ್ಲಿ ಅದು ಇದೆ. वहाँ दुर्गा देवी का मूर्ति नहीं है. ಅಲ್ಲಿ ದುರ್ಗಾದೇವಿಯ ಮೂರ್ತಿ ಇಲ್ಲ, यंत्र है. ಯಂತ್ರ ಇದೆ. और ईशानी, नारायणी, माया, कृष्णा, चंडिका, माधवी, कन्यका. कन्यका कहाँ है? कन्यका ಕನ್ಯಕಾ ಎಲ್ಲಿ ಇದ್ದಾರೆ? कन्याकुमारी. बिल्कुल सही उत्तर है. करोड़ों का प्रशंसा. ಅರಿವೋ करोड़ों का रुपया नहीं है मेरे हाथ में, तो करोड़ों का प्रशंसा. अब कन्नड़ में अनुवाद. ಅವರು ಏನು ಹೇಳ್ತಾ ಇದ್ದಾರೆ ಅಂದ್ರೆ ಹಣ ಕೊಟ್ಟು ಪ್ರಶಂಸೆ ಮಾಡ್ತಿಲ್ಲ ಇಲ್ಲಿ. ಸೊ ಈ ರೀತಿಯಾಗಿ ಅಂದ್ರೆ ಕ್ಲಾಪ್ ಮಾಡಿ ಅವರ ಪ್ರಶಂಸೆ ಮಾಡ್ತಾ ಇದ್ದಾರೆ. ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಕನ್ಯಾಕುಮಾರಿ ಅನ್ನೋದನ್ನು. आगे बात चालू रखेंगे. गर्भ संकर्षणार्थम वै प्राहु संकर्षणम भुवि रामेति लोक रमनाद बलभद्रम बलोच्छ्रयात. देवकी के गर्भ से निकालकर रोहिणी के गर्भ में भेजे जाने के कारण रोहिणी का पुत्र संकर्षण भी कहलाएगा. वह गोकुल के सारे निवासियों को प्रसन्न रखने की क्षमता होने के कारण श्री राम कहलाएगा और अपनी प्रचुर शारीरिक शक्ति के कारण बलभद्र कहलाएगा. ರೋಹಿಣಿಯ ಮಗನು ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಸಾಗಣೆಗೊಂಡುದರಿಂದ ಸಂಕರ್ಷಣನೆಂದು ಖ್ಯಾತನಾಗುವನು. ಅವನು ಗೋಕುಲ ನಿವಾಸಿಗಳೆಲ್ಲರನ್ನೂ ಸಂತೋಷಪಡಿಸಲು ಸಮರ್ಥನಾದುದರಿಂದ ಶ್ರೀರಾಮನೆಂದು ಕರೆಕೊಳ್ಳುವನು. ಮತ್ತು ಅವನು ತನ್ನ ಅತ್ಯಧಿಕವಾದ ದೈಹಿಕ ಶಕ್ತಿಯ ಕಾರಣದಿಂದ ಬಲಭದ್ರನೆಂದು ಖ್ಯಾತನಾಗುವನು. ಸಂದಿಷ್ಟೈವಂ ಭಗವತಾ ತಥೈತ್ಯೋಂ ಇತಿ ಯದ್ವಚಃ प्रतिगृह्य परिक्रम्य गाम गथा तथा करोत। पूर्ण पुरुषोत्तम भगवान से इस तरह आदेश पाकर योगमाया ने उससे तुरंत स्वीकार कर लिया। उसने वैदिक मंत्र ओम के साथ पुष्टि की कि उससे जो कहा गया है उसे वहाँ करेगी। इसके पश्चात उसने पूर्ण पुरुषोत्तम भगवान की परिक्रमा की और वह पृथ्वी पर स्थित नंद गोकुल नामक स्थान के लिए चल पड़ी। वहाँ उसने वैसे ही किया जैसा कि उससे आदेश दिया गया था। ಈ ರೀತಿಯಾಗಿ ದೇವೋತ್ತಮ ಪರಮಪುರುಷನಿಂದ ಸಂದೇಶಗೊಂಡ ಯೋಗಮಾಯೆಯು ಒಡನೆ ಹಾಗೆಯೇ ಆಗಲಿ ಎಂದು ಒಪ್ಪಿಕೊಂಡಳು. ವೇದ ಮಂತ್ರವಾಗಿರುವ ಓಂ ಎಂಬ ಉಚ್ಚಾರಣೆಯ ಮೂಲಕ ಅವಳು ಭಗವಂತನು ಹೇಳಿದುದನ್ನು ಮಾಡುವುದಾಗಿ ದೃಢಪಡಿಸಿದಳು. ಹೀಗೆ ದೇವೋತ್ತಮ ಪರಮಪುರುಷನ ಆಜ್ಞೆಯನ್ನು ಸ್ವೀಕರಿಸಿ ಅವನಿಗೆ ಪ್ರದಕ್ಷಿಣೆ ಮಾಡಿ ಭೂಮಿಯಲ್ಲಿರುವ ಪ್ರಖ್ಯಾತವಾದ ನಂದಗೋಕುಲವೆಂಬ ಸ್ಥಳಕ್ಕೆ ಹೊರಟಳು. ತನಗೆ ತಿಳಿಸಲಾದಂತೆಯೇ ಆಕೆಯು ಅಲ್ಲಿ ಪ್ರತಿಯೊಂದನ್ನು ಮಾಡಿದಳು. तो संपूर्ण भारत में लोग दुर्गा देवी के अलग अलग स्वरूप का उपासना करते हैं। ಸಂಪೂರ್ಣ ಭಾರತದಲ್ಲಿ ಜನರು ದೇವಿಯ ಬೇರೆ ಬೇರೆ ರೂಪದಲ್ಲಿ ಉಪಾಸನೆ ಮಾಡ್ತಾರೆ. जैसे मूकांबिका का याद किया, ಯಾವ ರೀತಿಯಲ್ಲಿ ಇಲ್ಲಿ ಮೂಕಾಂಬಿಕೆ ಅಂತ ನಾವು ನೆನಪು ಮಾಡ್ಕೊಂಡ್ವಿ. विजयवाड़ा में कनक दुर्गा, ವಿಜಯವಾಡದಲ್ಲಿ ಕನಕದುರ್ಗಾ ರೂಪದಲ್ಲಿ,
आसाम में ಕಾಮಾಖ್ಯ कामाख्या देवी, ಅಸ್ಸಾಂನಲ್ಲಿ ಕಾಮಾಖ್ಯ ದೇವಿಯ ರೂಪದಲ್ಲಿ, अहमदाबाद में भद्रकाली, ಅಹಮದಾಬಾದ್ನಲ್ಲಿ ಭದ್ರಕಾಳಿ ರೂಪದಲ್ಲಿ, और कलकत्ता में काली। ಕೋಲ್ಕತ್ತಾದಲ್ಲಿ ಕಾಳಿ ರೂಪದಲ್ಲಿ. कलकत्ता का नाम काली कत्ता, काली मंदिर के वजह से हुई। ಕೋಲ್ಕತ್ತಾ ಹೆಸರು ಕಾಳಿಕತ್ ಅಥವಾ ಕಾಳಿ ಮಂದಿರದಿಂದ ಆ ಹೆಸರು ಬಂತು. और बांग्लादेश ढाका दक्षिणेश्वरी, ಬಾಂಗ್ಲಾದೇಶದಲ್ಲಿ ಢಾಕಾ ಅನ್ನೋ ಹೆಸರಿದೆ, ಅದು ದಕ್ಷಿಣೇಶ್ವರಿ ಆ ದೇವಿಯಿಂದಾಗಿ ಆ ಹೆಸರು ಬಂತು. कितने लोग यहाँ दक्षिणेश्वरी का दर्शन किया? ಇಲ್ಲಿರೋರಲ್ಲಿ ಎಷ್ಟು ಜನ ದಕ್ಷಿಣೇಶ್ವರಿ ದರ್ಶನ ಮಾಡಿದ್ದೀರಾ? हम 3 जन है। मैं 2.5 साल पहले 9 दिन का बांग्लादेश का प्रवास किया, पहले बार। ಪ್ರಭುಜಿಯವರು 2.5 ವರ್ಷಗಳ ಹಿಂದೆ ಬಾಂಗ್ಲಾದೇಶದ ಪ್ರಥಮ ಬಾರಿಗೆ ಪ್ರವಾಸ ಮಾಡಿದ್ರು, ಆವಾಗ ಅದನ್ನು ನೋಡಿದ್ರು. बांग्लादेश का पुराने नाम पूर्व वंग, ಬಾಂಗ್ಲಾದೇಶದ ಹಿಂದಿನ ಹೆಸರು ಪೂರ್ವ ಬಾಂಗ್ಲಾ ಅಂತ ಆಗಿತ್ತು. वंग संस्कृत शब्द है। ಬಂಗ ಅನ್ನೋದು ಸಂಸ್ಕೃತ ಶಬ್ದ. अंग्रेज राज के काल में अंग्रेजों ने वंग का उच्चारण करने में कष्टप्रद का अनुभव हुई, इसलिए बंगाल कहने लगा। ಅಂಗ್ರೇಜರು ಅವರ ಶಾಸನ ಕಾಲದಲ್ಲಿ ಅವರಿಗೆ ವಂಗ ಅಂತ ಹೇಳೋದು ಕಷ್ಟ ಆಗಿತ್ತು, ಅದಕ್ಕೆ ಅವರು ಅದನ್ನು ಬಾಂಗ್ಲಾ ಅಂತ ಮಾಡಿದ್ರು. राष्ट्र गीत में पंजाब सिंध गुजरात मराठा ದ್ರಾವಿಡ ಉತ್ಕಲ ವಂಗ, ದ್ರಾವಿಡ उत्कल वंग, वंग वंग प्राचीन नाम है। ಸೊ ನಮ್ಮ ಜನಗಣಮನದಲ್ಲಿ ನಾವು दुर्गा देवी का पशु बलि होते हैं, लेकिन वो अविधि पूर्वकम के रूप में हो रहा है। ನಾವು ನಮ್ಮ ಜನಗಣಮನ ಗೀತೆಯಲ್ಲಿ ನಾವು ನೋಡ್ತೀವಿ ದ್ರಾವಿಡ ಉತ್ಕಲ ವಂಗ ಅಂತ. ಸೊ ಅಲ್ಲಿ ಏನು ದೇವಿಯನ್ನು ಆರಾಧಿಸಬೇಕಾದ್ರೆ ಪಶು ಬಲಿಯಲ್ಲಿ ಆ ರೀತಿ ಮಾಡ್ತಾರೆ, ಆದ್ರೆ ಅವರು ಕ್ರಮವಾಗಿ ಅದನ್ನು ಮಾಡ್ತಾ ಇಲ್ಲ. देवी उपासना कृष्ण भगवान ने आशीर्वाद के रूप में योग माया को कहा कि आप का पूजा अलग अलग स्थान में होंगे। ಭಗವಂತ ಕೃಷ್ಣನೇ ದೇವಿಗೆ ಆಶೀರ್ವಾದ ರೂಪದಲ್ಲಿ ಏನು ಹೇಳ್ತಾರೆ ಅಂದ್ರೆ ಬೇರೆ ಬೇರೆ ಜಾಗದಲ್ಲಿ ನಿನ್ನ ಉಪಾಸನೆ ನಡೆಯುತ್ತೆ ಅಂತ. लेकिन भगवद गीता में कृष्ण अर्जुन को कहा, ये अपि अन्य देवता भक्ताः यजन्ते श्रद्धयान्विताः तेपि माम एव कौन्तेय यजन्ति अविधि पूर्वकम। जो अन्य देवताओं का उपासना करते हैं वो अंत में मेरे पास आ जाएगा, लेकिन वो पूजा का पद्धति दोषपूर्ण है। ಭಗವದ್ಗೀತೆಯಲ್ಲಿ ಕೃಷ್ಣ ಅರ್ಜುನನ್ಗೆ ಹೇಳ್ತಾರೆ, ಯಾರು ಬೇರೆ ದೇವತೆಗಳ ಪೂಜೆ ಮಾಡ್ತಾರೋ, ಅನ್ಯ ದೇವತೆಗಳ ಪೂಜೆ ಮಾಡ್ತಾರೋ ಅವರು ಕೊನೆಯಲ್ಲಿ ನನ್ನ ಬಳಿಗೆ ಬರ್ತಾರೆ, ಆದರೆ ಅದನ್ನು ಸರಿಯಾದ ಕ್ರಮದಲ್ಲಿ ಮಾಡಿದ್ರೆ ಮಾತ್ರ. इसलिए ये आंदोलन कृष्ण भावना आंदोलन कृष्ण का उपासना का शिक्षण दे रहे हैं। ಆದ್ದರಿಂದ ಈ ಕೃಷ್ಣ ಭಾವನಾಮೃತ ಆಂದೋಲನದಲ್ಲಿ ನಾವು ಕೃಷ್ಣ ಉಪಾಸನೆಯನ್ನು ತಿಳಿಸಿಕೊಡ್ತಾ ಇದ್ದೇವೆ. कृष्ण और विष्णु के बीच में कोई अंतर नहीं है। ಕೃಷ್ಣ ಮತ್ತೆ ವಿಷ್ಣುವಿನ ನಡುವಿನಲ್ಲಿ ಯಾವುದೇ ಅಂತರವಿಲ್ಲ. एक व्यक्ति का अलग अलग स्वरूप, ಒಬ್ಬ ವ್ಯಕ್ತಿಯ ಬೇರೆ ಬೇರೆ ಸ್ವರೂಪವಾಗಿದೆ. हमारे जीवन में भी हम अनेक ऐसे दृष्टांत देख सकते हैं। ನಮ್ಮ ಜೀವನದಲ್ಲೂ ನಾವು ಇಂತಹ ಅನೇಕ ದೃಷ್ಟಾಂತಗಳನ್ನು ನೋಡ್ತೀವಿ. कार्य क्षेत्र में कोई व्यक्ति का एक स्वरूप है और घर पर एक अन्य स्वरूप है। ಒಬ್ಬ ವ್ಯಕ್ತಿ ಕೆಲಸಕ್ಕೆ ಹೋಗ್ಬೇಕಾದ್ರೆ ಅಲ್ಲಿ ಅವನ ರೂಪ ಬೇರೆ ಇರುತ್ತೆ, ಮನೆಯಲ್ಲಿ ಇರ್ಬೇಕಾದ್ರೆ ಅವನು ಬೇರೆ ರೂಪದಲ್ಲಿ ಇರ್ತಾನೆ. लेकिन कृष्ण विष्णु परम पुरुष है। ಆದರೆ ಭಗವಂತ ದೇವೋತ್ತಮ ಪರಮ ಪುರುಷ ಆಗಿದ್ದಾನೆ. परम ब्रह्म परम धाम पवित्रम परमम भवान, अर्जुन ने कृष्ण को कहा आप परम ब्रह्म है, परम धाम अंतिम निवास स्थान है आप, परम ब्रह्म परम धाम पवित्रम, आप में कोई दोष नहीं है, कोई अपवित्रता का प्रश्न ही नहीं है,
परम ब्रह्म परम धाम पवित्रम परमम, आपसे आगे और कुछ नहीं है, भगवान आप. ಸೊ ಭಗವದ್ಗೀತೆಯಲ್ಲಿ ಅರ್ಜುನನು ಕೃಷ್ಣನಿಗೆ ಹೇಳ್ತಾನೆ, ನೀವೇ ಪರಂಧಾಮ, ಅಂದರೆ ಕೊನೆಯಲ್ಲಿ ನಾವು ಹೋಗಬೇಕಾಗಿರುವ ಸ್ಥಾನ ಅದು ನೀವೇ, ಪರಬ್ರಹ್ಮ ಅದು ಕೂಡ ನೀವೇ, ಪರಮನು ಕೂಡ ನೀವೇ ಆಗಿದ್ದೀರಾ. ಸೊ ಈ ರೀತಿಯಾಗಿ अर्जुन कृष्णनನ್ನು ಹೊಗಳ್ತಾರೆ. तो भले यहाँ कृष्ण ने आशीर्वाद दिया माया देवी को, तभी भी हमारा पूर्वाचार्यों का उपदेश है कि कृष्ण का उपासना करना, देवी का उपासना नहीं करना. ಇಲ್ಲಿ ಕೃಷ್ಣನೇ ದೇವಿಗೆ ಆಶೀರ್ವಾದ ಕೊಟ್ಟಿದ್ದರೂ ಕೂಡ ನಮ್ಮ ಪರಂಪರೆಯಲ್ಲಿ ಬರುವಂತಹ ಆಚಾರ್ಯರು ಏನು ಹೇಳ್ತಾರೆ ಅಂದರೆ, ನೀವು ಆದಷ್ಟು ಕೃಷ್ಣನ ಉಪಾಸನೆಯನ್ನೇ ಮಾಡಿ ಅಂತ ಹೇಳ್ತಾರೆ. जब कृष्ण शायद 32वें अध्याय 10वें स्कंद में नंद गोपा कृष्ण और सभी गोपा और गोप बालक अंबिका वन आया शिवरात्रि मनाने के लिए, तो इसके संबंध में प्रभुपाद जी महाराज के व्याख्या में उन्होंने लिखा है कि अगर कृष्ण भक्ति मिलने के लिए शंकर का उपासना करना तो वो मान्य है, वो अनुमति पूर्वक है, और अगर अपना खुद के भौतिक लाभ के लिए देवी देवता का उपासना करेंगे तो वो निषेध है. ಇಲ್ಲಿ ಇದೇ ದಶಮ ಸ್ಕಂದದ 32ನೇ ಅಧ್ಯಾಯದಲ್ಲಿ ಯಾವಾಗ ನಂದ ಮಹಾರಾಜ ಮತ್ತು ಇತರ ನಂದ ಅವರು ಗೋಪಾಲಕರು ಶಿವರಾತ್ರಿಯ ಆಚರಣೆ ಮಾಡಲು ಅಂಬಿಕಾವನಕ್ಕೆ ತೆರಳ್ತಾರೋ, ಅಲ್ಲಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ, ನಾವು ಕೃಷ್ಣನನ್ನು ಪಡೆಯೋಕ್ಕೆ ಶಂಕರ್ ಅಥವಾ ಶಿವನ ಪೂಜೆ ಮಾಡಿದರೆ ಅದು ಸರಿ, ಆದರೆ ಯಾವುದೇ ಭೌತಿಕ ಇಚ್ಛೆ ಇಟ್ಕೊಂಡು ಆ ರೀತಿಯಾಗಿ ನಾವು ಅವರ ಪೂಜೆ ಮಾಡಿದರೆ ಅದು ಸರಿಯಾದ ಕ್ರಮ ಅಲ್ಲ ಅಂತ ಪ್ರಭುಪಾದರು ನಮಗೆ ತಿಳಿಸ್ತಾ ಇದ್ದಾರೆ. स्वाभाविक है कि जो जन्म लिया भौतिक संसार में उसको कुछ भोगना है. ಈ ಸ್ವಾಭಾವಿಕವಾಗಿ ಯಾರು ಈ ಐಹಿಕ ಜಗತ್ತಿನಲ್ಲಿ ಜನ್ಮ ತಳೆತಾರೋ ಅವರು ಏನಾದರೂ ಒಂದು ಇಲ್ಲಿ ಭೋಗಿಸೋದು ಸಹಜ. ईशावास्य उपनिषद, ईशोपनिषद जो यजुर्वेद में है, संहिता विभाग, एक ही उपनिषद वेद का संहिता विभाग में है, उसमें ईशावास्यमिदं सर्वम प्रथम मंत्र, ईशावास्यमिदं सर्वम यत्किंच जगत्यम जगत तेन त्यक्तेन भुंजिता मागृध कस्य स्विदनम. जो जरूरी है जीवन के लिए वो स्वीकार करो, ज्यादा वस्तु का संग्रह नहीं करना चाहिए. ಈಶೋಪನಿಷತ್ತಿನ ಪ್ರಥಮ ಶ್ಲೋಕದಲ್ಲಿ ಏನು ತಿಳಿಸಿಕೊಡ್ತಾರೆ ಅಂದರೆ, ನಮ್ಮ ಜೀವನ ನಿರ್ವಹಣೆಗೆ ಎಷ್ಟು ಬೇಕೋ ಅದನ್ನು ಮಾತ್ರ ನಾವು ಸಂಪಾದಿಸಬೇಕು, ಬಿಟ್ಟರೆ ಉಳಿದದ್ದನ್ನು ನಾವು ಶೇಖರಣೆ ಮಾಡಿ ಇಡಬಾರ್ದು. हम भगवान को और या देवी देवताओं को प्रार्थना करते हैं कुछ भौतिक लाभ के लिए, वो विचार श्रीमद् भागवत के अनुसार, गीता के अनुसार भी खंडनीय है. ನಾವೇನಾದರೂ ಭಗವಂತ ಅಥವಾ ಇತರ ದೇವತೆಗಳ ಹತ್ರ ಭೌತಿಕ ಆಶೆಗಳನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರೆ ಅದು ಶ್ರೀಮದ್ ಭಾಗವತಂ ಇರಲಿ ಅಥವಾ ಭಗವದ್ಗೀತೆ ಇರಲಿ, ಅದರ ಪ್ರಕಾರ ಅದು ಖಂಡನೀಯವಾಗಿದೆ. एक और श्लोक है भागवत में, आ काम सर्व कामो वा मोक्ष काम उदारधीहि तीव्रेन भक्ति योगेन यजेत पुरुषम परम. तो अनेक प्रकार के लोग हैं, किसी का कोई कामना नहीं है और किसी का हर एक प्रकार के कामना होते हैं. जो भी हो कृष्ण भगवान का, विष्णु भगवान का उपासना करो. ಇಲ್ಲಿ ಭೌತಿಕ ಜಗತ್ತಿನಲ್ಲಿ ಅನೇಕ ಪ್ರಕಾರದ ಜನರಿರ್ತಾರೆ. ಕೆಲವು ವ್ಯಕ್ತಿಗಳಿಗೆ ಯಾವುದೇ ರೀತಿಯಾದ
ಕಾಮನೆಗಳು ಇರೋದೇ ಇಲ್ಲ. ಆದರೆ ಇನ್ನು ಕೆಲವು ವ್ಯಕ್ತಿಗಳಲ್ಲಿ ಪ್ರತಿಯೊಂದು ರೀತಿಯ ಕಾಮನೆಗಳು ಅವರಲ್ಲಿ ತುಂಬಿವೆ. ಆದ್ದರಿಂದ ನಾವೇನು ಮಾಡಬೇಕು ಅಂದರೆ ನಾವು ಭಗವಂತನ ಅಥವಾ ವಿಷ್ಣುವಿನ ಉಪಾಸನೆಯನ್ನೇ ಮಾಡಬೇಕು. आगे बात करूंगा. गर्भे प्रणीते देवक्या रोहिणीं योग निद्रया अहो विश्रंसितो गर्भ इति पौरा विचुक्रुषुः. जब योग माया द्वारा देवकी का बालक खींच करके रोहिणी के गर्भ में स्थानांतरित कर दिया गया तो देवकी को लगा कि उससे गर्भपात हो गया. फलतः महल के सारे निवासी जोर जोर से यही कहकर विलाप करने लगे, हाय देवकी का बच्चा जाता रहा. ದೇವಕಿಯ ಶಿಶುವನ್ನು ಯೋಗಮಾಯೆಯು ಸೆಳೆದು ರೋಹಿಣಿಯ ಗರ್ಭಕ್ಕೆ ವರ್ಗಾವಣೆಗೊಳಿಸಿದಾಗ ದೇವಕಿಯು ಗರ್ಭಸ್ರಾವಗೊಂಡವಳಾಗಿ ಕಾಣಿಸಿದಳು. ಇದರಿಂದ ಅರಮನೆಯ ನಿವಾಸಿಗಳೆಲ್ಲರೂ ಅಯ್ಯೋ ದೇವಕಿಯು ತನ್ನ ಮಗುವನ್ನು ಕಳೆದುಕೊಂಡಳು ಎಂದು ದೊಡ್ಡದಾದ ಧ್ವನಿಯಿಂದ ಗೋಳಾಡಿದರು. ತಥೋ ಜಗನ್ಮಂಗಲಮಚ್ಯುತಾಂಶಂ ಸಮಾಹಿತಂ ಶೂರಸುತೇನ ದೇವಿ ದಧಾರ ಸರ್ವಾತ್ಮಕಮಾತ್ಮಭೂತಂ ಕಾಷ್ಟಾ ಯಥಾನಂದಕರಂ मनस्तः. तत्पश्चात परम तेजस्वी संपूर्ण ब्रह्मांड के लिए सर्व मंगलमय समस्त ऐश्वर्यों से युक्त पूर्ण पुरुषोत्तम भगवान अपने श्वांसों समेत वसुदेव के मन से देवकी के मन से स्थानांतरित हो गए. इस तरह वसुदेव से दीक्षा प्राप्त करने के देवकी सबकी आदि चेतना समस्त कारणों के कारण भगवान श्री कृष्ण को अपने अंतःकरण में धारण करने के कारण सुंदर बन गए. आमेले वह एक बाकी है. जिस तरह उदित चंद्रमा को पाकर पूर्व दिशा सुंदर बन जाती है. ಆಮೇಲೆ ಸಮಗ್ರ ವಿಶ್ವಕ್ಕೆ ಸರ್ವಮಂಗಳಕರನಾದ ಪೂರ್ಣೈಶ್ವರ್ಯ ಸಂಪನ್ನನಾದ ದೇವೋತ್ತಮ ಪರಮಪುರುಷನು ಸ್ವಾಂಶ ವಿಸ್ತರಣೆಗಳಿಂದ ಕೂಡಿದವನಾಗಿ ವಸುದೇವನ ಮನಸ್ಸಿನಿಂದ ದೇವಕಿಯ ಮನಸ್ಸಿಗೆ ವರ್ಗಾವಣೆಗೊಂಡನು. ಪೂರ್ವ ದಿಶೆಯು ಉದಯಿಸುವ ಚಂದ್ರನನ್ನು ಧರಿಸಿ ಸುಂದರವಾಗಿ ಕಾಣಿಸುವಂತೆ ದೇವಕಿಯು ವಸುದೇವನಿಂದ ದೀಕ್ಷೆಗೊಂಡವಳಾಗಿ ಭಗವಾನ್ ಕೃಷ್ಣನನ್ನು ತನ್ನ ಹೃದಯದಲ್ಲಿ ಧರಿಸಿ ಸೌಂದರ್ಯಯುಕ್ತಳಾದಳು. सा देवकी सर्वजगन्निवास भूता नितरां नरेजे भोजेन्द्र गेहेग्नि शिखेव रुद्धा सरस्वती ज्ञान खले यथा सती. तब देवकी ने समस्त कारणों के कारण समग्र ब्रह्मांड के आधार पूर्ण पुरुषोत्तम भगवान को अपने भीतर रखा, किंतु कंस के घर के भीतर बंदी होने के कारण वे किसी पात्र की दीवारों से ढकी हुई अग्नि की लपटों की तरह या उस व्यक्ति की तरह थी जो अपने ज्ञान को जन समुदाय के लाभ हेतु वितरित नहीं कर सकता. ಆಗ ದೇವಕಿಯು ಸಕಲ ಕಾರಣಗಳ ಕಾರಣನು ಸರ್ವ ವಿಶ್ವಾಧಾರನೂ ಆದ ದೇವೋತ್ತಮ ಪರಮಪುರುಷನನ್ನು ತನ್ನೊಳಗೆ ಇರಿಸಿಕೊಂಡಳು. ಆದರೆ ಆಕೆಯು ಕಂಸನ ಮನೆಯಲ್ಲಿ ಬಂಧಿತಳಾಗಿದ್ದುದರಿಂದ ಅವಳು ಪಾತ್ರೆಯ ಭಿತ್ತಿಗಳಿಂದ ಆವೃತವಾದ ಅಗ್ನಿಜ್ವಾಲೆಗಳಂತೆ ಇದ್ದಳು. ಅಥವಾ ತನ್ನಲ್ಲಿ ಜ್ಞಾನವಿದ್ದರೂ ಮಾನವ ಸಮಾಜದ ಹಿತಕ್ಕಾಗಿ ಅದನ್ನು ಪ್ರಪಂಚಕ್ಕೆ ವಿತರಿಸಲು ಸಾಧ್ಯವಿಲ್ಲದ ವ್ಯಕ್ತಿಯಂತೆ ಇದ್ದಳು. ತಾಂ ವೀಕ್ಷ್ಯ ಕಂಸಃ ಪ್ರಭಯಾನ್ಜಿತಾಂತರಾಂ ವಿರೋಚಯಂತೀಂ ಭವನಂ ಶುಚಿಸ್ಮಿತಾಂ ಅಹೈಷ ಮೇ ಪ್ರಾಣಹರೋ ಹರಿರ್ಗುಹಾಂ ಧ್ರುವಂ ಶ್ರಿಯೋ ಯನ್ನ ಪುರೇಯಂ ईदृशी. गर्भ में पूर्ण पुरुषोत्तम भगवान के होने से देवकी जिस स्थान में बंदी थी वहाँ के सारे वातावरण को वे आलोकित करने लगी. उससे प्रसन्न शुद्ध तथा
हंसमुख देखकर कंस ने सोचा, इसके भीतर स्थित पूर्ण पुरुषोत्तम भगवान श्री विष्णु आप मेरा वध करेंगे। इसके पूर्व देवकी कभी भी इतनी तेजवान तथा प्रसन्न नहीं दिखी। ದೇವಕಿಯ ಗರ್ಭದಲ್ಲಿ ದೇವೋತ್ತಮ ಪರಮಪುರುಷನು ಇದ್ದುದರಿಂದ ಆಕೆಯು ಬಂಧಿತಳಾಗಿದ್ದ ಸ್ಥಳದಲ್ಲಿ ಪೂರ್ಣ ವಾತಾವರಣವನ್ನು ಪ್ರಕಾಶಗೊಳಿಸಿದಳು. ಅವಳು ಸಂತೋಷಯುಕ್ತಳಾಗಿ, ಪರಿಶುದ್ಧಳಾಗಿ ಮತ್ತು ಮುಗುಳು ನಗುವುಳ್ಳವಳಾಗಿ ಇರುವುದನ್ನು ಕಂಡು ಕಂಸನು ಹೀಗೆ ಯೋಚಿಸಿದನು, ಈಗ ಅವಳಲ್ಲಿರುವ ದೇವೋತ್ತಮ ಪರಮಪುರುಷನಾದ ವಿಷ್ಣುವು ನನ್ನನ್ನು ಕೊಲ್ಲುವನು. ದೇವಕಿಯು ಹಿಂದೆಂದೂ ಇಷ್ಟೊಂದು ಪ್ರಕಾಶಿತೆಯಾಗಿ ಮತ್ತು ಹರ್ಷಿತೆಯಾಗಿ ಕಾಣಿಸಿಲ್ಲ. किमद्य तस्मिन् करणीयमाशु मे यदर्थतन्त्रो न विहन्ति विक्रमम् स्त्रिया स्वसुर्गुरुम् अत्यावधोयम् यशस्वियं हन्यनु कालमायुः। कंस ने सोचा, अब मुझे क्या करना चाहिए? अपना लक्ष्य जाने वाले श्री भगवान परित्राणाय साधूनाम विनाशाय च दुष्कृताम अपना पराक्रम त्यागने वाले नहीं है। देवकी स्त्री है, वह मेरी बहन है और अभी गर्भवती भी है। यदि मैं उसे मार डालूं तो मेरा यश, ऐश्वर्य तथा आयु निश्चित रूप से नष्ट हो जाएंगे। ಕಂಸನು ಯೋಚಿಸಿದನು, ಈಗ ನನ್ನ ಕರ್ತವ್ಯವೇನು? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಎಂಬ ತನ್ನ ಉದ್ದೇಶವನ್ನರಿತಿರುವ ಪರಮ ಪ್ರಭುವು ತನ್ನ ಶೌರ್ಯವನ್ನು ತ್ಯಜಿಸನು. ದೇವಕಿಯು ಓರ್ವ ಸ್ತ್ರೀಯಾಗಿ ಇರುತ್ತಾಳೆ. ಅವಳು ನನ್ನ ಸಹೋದರಿ. ಅದಲ್ಲದೆ ಅವಳೀಗ ಗರ್ಭಿಣಿಯಾಗಿರುವಳು. ನಾನು ಅವಳನ್ನು ಕೊಂದರೆ ನನ್ನ ಕೀರ್ತಿ, ಸಂಪತ್ತು ಮತ್ತು ಆಯುಷ್ಯವು ನಿಶ್ಚಯವಾಗಿ ನಾಶಗೊಳ್ಳುವವು. ಸ ಏಷ ಜೀವನ್ ಖಲು ಸಂಪರೇತೋ वर्तेत यो त्यन्तरन् नृशंसितेन देहे मृते तं मनुजा शपन्ति गन्ताथमोन्धं तनुमानिनो ध्रुवम्। अत्यधिक क्रूर व्यक्ति को जीवित रहते हुए भी मृत माना जाता है, क्योंकि उसके जीवित रहते हुए या उसकी मृत्यु के बाद भी हर कोई उसकी निंदा करता है। देहात्मा बुद्धि वाला व्यक्ति मृत्यु के बाद भी अंधतम नरक को भेजा जाता है, जिसमें कोई संदेह नहीं है। ಅತ್ಯಂತ ಕ್ರೂರವಾದ ವ್ಯಕ್ತಿಯು ಬದುಕಿದ್ದರೂ ಸತ್ತವನಾಗಿ ಪರಿಗಣೆಗೊಳ್ಳುವನು, ಏಕೆಂದರೆ ಅವನು ಬದುಕಿರುವಾಗ ಮತ್ತು ಸತ್ತ ಮೇಲೆ ಅವನನ್ನು ಪ್ರತಿಯೊಬ್ಬನೂ ಶಪಿಸುವನು. ಅದಲ್ಲದೆ ಜೀವನದ ದೈಹಿಕ ಭಾವನೆಯಲ್ಲಿ ಓರ್ವ ವ್ಯಕ್ತಿಯು ಮೃತನಾದ ನಂತರ ಅವನು ನಿಸ್ಸಂದೇಹವಾಗಿಯೂ ಅಂಧತಮ ಎಂದು ತಿಳಿಯಲಾದ ನರಕಕ್ಕೆ ಹೋಗುವನು. ಇತಿ ಘೋರತಮಾದ್ಭಾವಾತ್ ಸನ್ನಿವೃತ್ತ ಸ್ವಯಂ ಪ್ರಭುಃ ಆಸ್ತೆ ಪ್ರತೀಕ್ಷಂ ತಜ್ಜನ್ಮ हरेर्वैरानुबंध कृत। श्रील शुकदेव गोस्वामी ने कहा, इस तरह विचार करते हुए कंस यद्यपि पूर्ण पुरुषोत्तम भगवान के प्रति शत्रुता बनाए रखने के लिए दृढ़ था, किंतु अपनी बहन कर जघन्य वध करने से खतराता रहा। उसने श्री भगवान के जन्म लेने तक प्रतीक्षा करने और तब वो आवश्यक हो करने का निश्चय किया। ಶುಕಮುನಿಗಳು ಹೀಗೆಂದರು, ಕಂಸನು ದೇವೋತ್ತಮ ಪರಮಪುರುಷನ ಬಗೆಗೆ ಹಗೆತನದಲ್ಲೇ ಮುಂದುವರಿಯಲು ನಿಶ್ಚಯ ಮಾಡಿದ್ದರೂ ಈ ರೀತಿಯಲ್ಲಿ ವಿಚಾರ ಮಾಡುತ್ತಾ ತನ್ನ ಸೋದರಿಯನ್ನು ಕೊಲೆ ಮಾಡುವ ದುರಾಚಾರದಿಂದ ಹಿಂದೆ ಸರಿದನು. ಭಗವಂತನು ಜನ್ಮ ತಾಳುವವರೆಗೆ ಕಾದುಕೊಂಡಿರಲು ಮತ್ತು ಆಮೇಲೆ ಅವಶ್ಯವಾದುದನ್ನು ಮಾಡಲು ಅವನು ನಿರ್ಧರಿಸಿದನು. कब तक चलते हैं सत्र? 9:30 प्रभु। अच्छा, और ये ध्वनि बाहर से आ रहे हैं? यहाँ से आ रहे हैं? टाइम
अच्छा, ओ, ठीक है। आसीन संविशंस्तिष्ठन् भुञ्जानः पर्यथन् महीम् चिन्तयानो ऋषिकेशम् अपश्यत् तन्मयम् जगत्। अपने सिंहासन पर अथवा कमरे में बैठे, बिस्तर पर लेटे या कहीं भी रहते हुए, खाते सोते या घूमते हुए कंस केवल अपने शत्रु भगवान ऋषिकेश को ही देखता था। दूसरे शब्दों में, अपने सर्वव्यापी शत्रु का चिंतन करते करते कंस प्रतिकूल भाव से कृष्ण भावना भावित हो गया था। ತನ್ನ ಸಿಂಹಾಸನದಲ್ಲಿ ಅಥವಾ ಕೋಣೆಯಲ್ಲಿ ಕುಳಿತುಕೊಂಡಿದ್ದಾಗ, ಹಾಸಿಗೆಯಲ್ಲಿ ಮಲಗಿದ್ದಾಗ ಅಥವಾ ಎಲ್ಲಾದರೂ ಇದ್ದಾಗ ಮತ್ತು ಉಣ್ಣುವಾಗ, ನಿದ್ದೆ ಮಾಡುವಾಗ ಅಥವಾ ನಡೆಯುವಾಗ ಕೂಡ ಕಂಸನು ತನ್ನ ವೈರಿಯಾದ ಪರಮಪ್ರಭು ಋಷಿಕೇಶನನ್ನು ಮಾತ್ರವೇ ಕಂಡನು. ಬೇರೆ ಮಾತಿನಲ್ಲಿ ಹೇಳುವುದಾದರೆ, ತನ್ನ ಸರ್ವವ್ಯಾಪಿ ಶತ್ರುವನ್ನು ಕುರಿತೇ ಯೋಚಿಸುತ್ತಾ ಕಂಸನು ಅನನುಕೂಲವಾಗಿ ಕೃಷ್ಣ ಪ್ರಜ್ಞೆಯುಳ್ಳವನಾದನು. ಬ್ರಹ್ಮಾ ಭವಶ್ಚ ತತ್ರೈತ್ಯ ಮುನಿಭಿರ್ನಾರದಾದಿಭಿಃ ದೈವೈ ಸಾನುಚರೈ ಸಾಕಂ गिरभिर्वृषन्नमैदयन्। ब्रह्मा जी तथा शिव जी, शंकर भगवान, श्री नारद मुनि, देवल तथा श्री व्यासदेव जैसे महामुनियों एवं इंद्र, चंद्र तथा वरुण जैसे देवताओं के साथ अदृश्य रूप में देवकी के कक्ष में पहुंचे, जहां सबने मिलकर सबको वर देने वाले पूर्ण पुरुषोत्तम भगवान को प्रसन्न करने के लिए सादर स्तुति की। ಬ್ರಹ್ಮ ಮತ್ತು ಶಿವ, ಮಹರ್ಷಿಗಳಾದ ನಾರದ, ದೇವಲ ಮತ್ತು ವ್ಯಾಸರಂತವರನ್ನು, ಇಂದ್ರ, ಚಂದ್ರ ಮತ್ತು ವರುಣರಂತಹ ಇತರ ದೇವತೆಗಳನ್ನು ಕೂಡಿಕೊಂಡು ಅಗೋಚರವಾಗಿ ದೇವಕಿಯ ಕೋಣೆಯನ್ನು ಸಮೀಪಿಸಿದರು. ಅಲ್ಲಿ ಅವರೆಲ್ಲರೂ ಸರ್ವಾನುಗ್ರಹಕಾರನಾದ ದೇವೋತ್ತಮ ಪರಮಪುರುಷನನ್ನು ಒಲಿಸುವುದಕ್ಕಾಗಿ ಒಂದಾದರು ಮತ್ತು ತಮ್ಮ ಗೌರವಪೂರ್ವಕ ನಮಸ್ಕಾರಗಳನ್ನು ಮತ್ತು ಸ್ತೋತ್ರಗಳನ್ನು ಸಲ್ಲಿಸಿದರು. तो कृष्ण भगवान का जन्म करने के पहले देवी देवताओं का स्तुति इस अध्याय में होते हैं. ಕೃಷ್ಣ ಭಗವಂತ ಅವರು ಜನ್ಮ ತಾಳುವುದರಿಂದ ಮುಂಚೆ ದೇವಿ ದೇವತೆಗಳು ಅವರ ಬಗ್ಗೆ ಸ್ತುತಿ ಮಾಡೋದು ಈ ಅಧ್ಯಾಯದಲ್ಲಿದೆ. तो अभी तक जितना 25 श्लोकों का पाठ किया उसका भूमिका है. ಸೊ ಇವಾಗ ಈ 25 ಶ್ಲೋಕಗಳ ಏನು ನಾವು ನೋಡಿದ್ವಿ, ಇದೆಲ್ಲವೂ ಕೂಡ ಅದಕ್ಕೆ ಒಂದು ಭೂಮಿಕೆಯನ್ನು ಸಿದ್ಧಪಡಿಸಿದೆ. अभी इस अध्याय का सार देवताओं का प्रार्थना इस 26वें श्लोकों से आरंभ होने वाले हैं. ಸೊ ಈ ಅಧ್ಯಾಯದ ಸಾರ ಆಗಿರುವಂತಹ ದೇವತೆಗಳ ಪ್ರಾರ್ಥನೆ ಈ 26ನೇ ಶ್ಲೋಕದಿಂದ ಪ್ರಾರಂಭ ಆಗಲಿದೆ. सत्यव्रतम सत्यपरम त्रिसत्यम सत्यस्य योनिम निहितम च सत्ये सत्यस्य सत्यम अमृत सत्य नेत्रम सत्यात्मकम धाम शरणम प्रपन्नाः. देवताओं ने प्रार्थना की, हे प्रभो, आप अपने व्रत से कभी भी चलित नहीं होते, जो सदा ही पूर्ण रहता है, क्योंकि आप जो भी निर्णय लेते हैं वह पूरी तरह सही होता है और किसी के द्वारा रोका नहीं जा सकता. सृष्टि, पालन तथा संहार की इन 3 अवस्थाओं में उपस्थित रहने से आप परम सत्य है. कोई तब तक आपकी कृपा का भाजन नहीं बन सकता. एक मिनट. जब तक वह पूरी तरह सच्चा न हो, अतः इससे दिखावती लोग प्राप्त नहीं कर सकते. आप सृष्टि के सारे अवयवों में असली सत्य है, इसीलिए आप अंतर्यामी कहलाते हैं. आप सब पर समभाव रखते हैं और आपके आदेश प्रत्येक काल में हर एक पर लागू होते हैं. आप आदि सत्य है, अतः हम नमस्कार करते हैं और आपकी शरण में आए हैं.
कृपया आप हमारी रक्षा करें। ದೇವತೆಗಳು ಹೀಗೆ ಪ್ರಾರ್ಥಿಸಿದರು, ಹೇ ಭಗವಂತನೇ, ನೀನು ಪ್ರತಿಜ್ಞಾ ವಚನದಿಂದ ಎಂದೂ ವಿಚಲಿತನಾಗುವವನಲ್ಲ, ಅದು ಯಾವಾಗಲೂ ಪರಿಪೂರ್ಣವಾದುದು. ಏಕೆಂದರೆ ನೀನು ಏನೇ ನಿಶ್ಚಯ ಮಾಡಿದರೂ ಅದು ಸಂಪೂರ್ಣ ಸರಿಯಾದುದು ಮತ್ತು ಅದನ್ನು ತಡೆಯಲು ಯಾರಿಗೂ ಸಾಧ್ಯವಾಗದು. ನೀನು ವಿಶ್ವದ ಅಸ್ತಿತ್ವದ 3 ಹಂತಗಳಾಗಿರುವ ಸೃಷ್ಟಿ, ಸ್ಥಿತಿ ಮತ್ತು ಲಯಗಳಲ್ಲಿ ಇರುತ್ತಿದ್ದು ನೀನೇ ಪರಮ ಸತ್ಯನಾಗಿರುವೆ. ನಿಜವಾಗಿಯೂ ಒಬ್ಬನು ಪೂರ್ಣವಾಗಿ ಸತ್ಯವಂತನಾಗದಿದ್ದರೆ ಅವನು ನಿನ್ನ ಅನುಗ್ರಹವನ್ನು ಗಳಿಸಿಕೊಳ್ಳಲಾರನು. ಆದುದರಿಂದಲೇ ಅದನ್ನು ಠಕ್ಕರು ಗಳಿಸಿಕೊಳ್ಳಲಾರರು. ನೀನು ಸೃಷ್ಟಿಯ ಎಲ್ಲ ಮೂಲಾಂಶಗಳಲ್ಲಿಯೂ ಇರತಕ್ಕ ಸಕ್ರಿಯ ಸತ್ವವಾಗಿರುವೆ. ಆದುದರಿಂದಲೇ ನೀನು ಅಂತರ್ಯಾಮಿ ಎಂದು, ಅಂದರೆ ಅಂತರಂಗ ಶಕ್ತಿಯೆಂದು ತಿಳಿಯಲಾದವನು. ನೀನು ಪ್ರತಿಯೊಬ್ಬನಿಗೂ ಸಮಾನನು ಮತ್ತು ನಿನ್ನ ಆಜ್ಞೆಗಳು ಪ್ರತಿಯೊಬ್ಬನಿಗೂ ಎಲ್ಲ ಕಾಲವೂ ಅನ್ವಯಿಸುತ್ತವೆ. ನೀನು ಸಕಲ ಸತ್ಯಗಳಿಗೂ ಆದಿಯಾಗಿರುವೆ. ಆದುದರಿಂದ ನಾವು ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ನಿನಗೆ ಶರಣಾಗುವೆವು. ದಯವಿಟ್ಟು ನಮಗೆ ರಕ್ಷಣೆಯನ್ನು ಒದಗಿಸು. ಏಕಾಯನೌ ಸೌ ದ್ವಿಫಲಸ್ ತ್ರಿಮೂಲಸ್ ಚತುರಸಃ ಪಂಚವಿಧಶ್ಚದಾತ್ಮಾ ಸಪ್ತತ್ವಮಗಷ್ಟವಿತಪೋ ನವಾಕ್ಷೋ दशश्चदीदिक्यगो ह्यादिवृक्षः। शरीर को अलंकारिक रूप में आदि वृक्ष कहा जा सकता है। समग्र शरीर तथा व्यक्तिगत शरीर की रचना एक सी होती है। यह वृक्ष भौतिक प्रकृति की भूमि पर आश्रित होता है और उसमें 2 प्रकार के सुख भोग के तथा दुख भोग के फल लगते हैं। इसकी 3 जड़ें 3 गुणों सतो रजो तथा तमो गुणों के साथ इस वृक्ष के कारण स्वरूप है। शारीरिक आनंद रूपी फलों के स्वाद 4 प्रकार के होते हैं। धर्म, अर्थ, काम तथा मोक्ष, जो 5 ज्ञान इंद्रियों के माध्यम से 6 प्रकार की परिस्थितियों शोक, मोह, जरा, मृत्यु, भूख तथा प्यास के बीच अनुभव किए जाते हैं। इस वृक्ष की छाल में 7 परतें होती है: त्वचा, रक्त, पेशी, वसा, अस्थि, मज्जा तथा वीर्य। इस वृक्ष की 8 शाखाएं हैं, जिनमें से 5 स्थूल तत्व तथा 3 सूक्ष्म तत्व पृथ्वी, जल, अग्नि, वायु, आकाश, मन, बुद्धि तथा मिथ्या अहंकार। शरीर रूपी वृक्ष में 9 छिद्र कोटर है। आंखें, कान, नथुने, मुंह, गुदा तथा जननेन्द्रिय। इसमें 10 पत्तियां हैं, जो शरीर के निकालने वाली 10 वायु है। इस शरीर रूपी वृक्ष में 2 पक्षी है, एक आत्मा तथा दूसरे परमात्मा। ಶರೀರವನ್ನು ಅಲಂಕಾರಿಕವಾಗಿ ಮೂಲ ವೃಕ್ಷ ಎಂದು ಕರೆಯಬಹುದು. ವಿಶ್ವ ಶರೀರ ಮತ್ತು ವ್ಯಕ್ತಿಗತ ಶರೀರ ಇವು ಒಂದೇ ಬಗೆಯ ರಚನೆಗಳು. ಭೌತಿಕ ಪ್ರಕೃತಿಯ ನೆಲವನ್ನು ಪೂರ್ಣವಾಗಿ ಅವಲಂಬಿಸಿರುವ ಈ ವೃಕ್ಷದಿಂದ ಸುಖಾನುಭವ ಮತ್ತು ದುಃಖಯಾತನೆ ಎಂಬ 2 ಬಗೆಯ ಫಲಗಳು ಉಂಟಾಗುತ್ತವೆ. ಈ ವೃಕ್ಷಕ್ಕೆ ಕಾರಣವಾಗಿರುವುದು ಸತ್ವ, ರಜಸ್, ತಮಃ ಎಂಬ 3 ಬಗೆಯ ಭೌತಿಕ ಪ್ರಕೃತಿ ಗುಣಗಳ ಸೇರಿಕೆಯಾಗಿರುತ್ತದೆ. ದೈಹಿಕ ಸುಖದ ಫಲಗಳು ಧರ್ಮ, ಆರ್ಥಿಕಾಭಿವೃದ್ಧಿ, ಇಂದ್ರಿಯ ತೋಷಣ ಮತ್ತು ಮೋಕ್ಷ ಎಂಬ 4 ರಸಗಳನ್ನು ಹೊಂದಿವೆ. ಇವು ಶೋಕ, ಮೋಹ, ವಾರ್ಧಕ್ಯ, ಮರಣ, ಹಸಿವು, ಬಾಯಾರಿಕೆ ಎಂಬ 6 ಸನ್ನಿವೇಶಗಳ ನಡುವೆ 5 ಜ್ಞಾನೇಂದ್ರಿಯಗಳ ಮೂಲಕ ಅನುಭವಕ್ಕೆ ಬರುತ್ತದೆ. ಈ ಮರವನ್ನು ಮುಚ್ಚಿಕೊಂಡಿರುವ ತೊಗಟೆಯು 7 ಪದರುಗಳಾಗಿ ಚರ್ಮ, ರಕ್ತ, ಮಾಂಸ, ಕೊಬ್ಬು, ಎಲುಬು, ನೆಣ ಮತ್ತು ಜಡ ಮತ್ತು 3 ಸೂಕ್ಷ್ಮ ವಸ್ತುಗಳಾದ ಭೂಮಿ, ಜಲ, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ ಮತ್ತು ಮಿಥ್ಯಾಹಂಕಾರ ಎಂಬಿವು. ಈ ದೇಹ ವೃಕ್ಷದ ನವರಂಧ್ರಗಳಾಗಿ ಕಣ್ಣುಗಳು, ಕಿವಿಗಳು, ಮೂಗಿನ ಹೊಳ್ಳೆಗಳು, ಬಾಯಿ, ಗುದ, ಉಪಸ್ಥಗಳು ಇವೆ. ಈ ಶರೀರದಲ್ಲಿ ಸಂಚರಿಸುವ 10 ವಾಯುಗಳು ಈ ವೃಕ್ಷದ 10 ಎಲೆಗಳಾಗಿವೆ. ಈ ವೃಕ್ಷದಲ್ಲಿ ಒಂದು ವ್ಯಕ್ತಿಗತ ಆತ್ಮ ಮತ್ತು ಇನ್ನೊಂದು ಪರಮಾತ್ಮ ಎಂಬೆರಡು ಪಕ್ಷಿಗಳಿವೆ.
त्वमेक एवास्य सतः प्रसूतिः त्वं सन्निधानं त्वमनुग्रहश्च त्वन्मायया संवृतचेतसस्त्वां पश्यन्ति नानान विपश्चितो ये। हे प्रभु, आप ही कई रूपों में अभिव्यक्त इस भौतिक जगत रूपी मूल वृक्ष के प्रभावशाली कारण स्वरूप है। आप ही इस भौतिक जगत के पालक भी हैं और संहार के बाद आप ही ऐसे है जिसमें सारी वस्तुएं संरक्षण पाती है। जो लोग आपकी माया से आवृत है वे इस अभिव्यक्ति जगत के पीछे आपके दर्शन नहीं कर पाते, क्योंकि उनकी दृष्टि विद्वान भक्तों जैसी नहीं होती। ಹೇ ಭಗವಂತನೇ, ತನ್ನ ಅನೇಕ ವೈವಿಧ್ಯಗಳಿಂದ ಮೂಲ ವೃಕ್ಷವಾಗಿ ಅಭಿವ್ಯಕ್ತವಾಗಿರುವ ಈ ಭೌತಿಕ ಜಗತ್ತಿನ ಸಮರ್ಥ ಕಾರಣವು ನೀನಾಗಿರುವೆ. ನೀನು ಈ ಭೌತಿಕ ಜಗತ್ತಿನ ಪಾಲಕನೂ ಆಗಿರುವೆ ಮತ್ತು ಪ್ರಳಯಾನಂತರ ಪ್ರತಿಯೊಂದು ನಿನ್ನಲ್ಲಿ ಸೇರಿ ಸುರಕ್ಷಿತವಾಗಿರುತ್ತದೆ. ನಿನ್ನ ಬಹಿರಂಗ ಶಕ್ತಿಯಿಂದ ಮಾಯೆಯಿಂದ ಆವೃತರಾದವರು ಈ ಅಭಿವ್ಯಕ್ತದ ಹಿಂದೆ ಇರತಕ್ಕ ನಿನ್ನನ್ನು ಕಾಣಲಾರರು. ಆದರೆ ಅವರ ದೃಷ್ಟಿಯು ವಿದ್ವಾಂಸರಾದ ಭಕ್ತರದಲ್ಲ. गीता, भगवद गीता का एक श्लोक है, प्रसिद्ध श्लोक है, बहुत लोग ये श्लोक जानते हैं। विद्या विनय संपन्ने ब्राह्मणे गविहस्तिनी शुनी चैव स्वपाके च पंडित समदर्शिनः। तो यहाँ भी अनुवाद में पंडित शब्द का प्रयोग किया। ಭಗವದ್ಗೀತೆಯಲ್ಲಿ ತುಂಬ ಪ್ರಸಿದ್ಧವಾದಂತಹ ಶ್ಲೋಕ ಇದೆ. ಅದರಲ್ಲೂ ಕೂಡ ಅದೇನು ಪಂಡಿತ ಸಮದರ್ಶಿನ ಅಂತ ಬರುತ್ತೆ. ಸೊ ಅದು ಕೂಡ ಈ ಅಂದರೆ ಇಲ್ಲಿ ಅದನ್ನು ಮೆನ್ಷನ್ ಮಾಡಿದ್ದಾರೆ. तो गीता का श्लोक में पंडित समदर्शिनः का व्याख्या क्या है? पंडित सब कुछ समान दृष्टि से देखते हैं। ಗೀತೆಯಲ್ಲಿ ಪಂಡಿತ ಸಮದರ್ಶಿನಃ ಅನ್ನೋದರ ವ್ಯಾಖ್ಯೆ ಏನು ಅಂದರೆ, ಪಂಡಿತರಾದವರು ಎಲ್ಲವನ್ನು ಕೂಡ ಸಮಾನ ದೃಷ್ಟಿಯಿಂದ ನೋಡುತ್ತಾರೆ. क्योंकि विद्वान व्यक्ति आत्मा देखते हैं, शरीर नहीं देखते. ಯಾಕೆಂದ್ರೆ ವಿದ್ವಾಂಸ ವ್ಯಕ್ತಿಗಳು ಆತ್ಮವನ್ನು ನೋಡುತ್ತಾರೆ ಹೊರತು ಶರೀರವನ್ನು ನೋಡುವುದಿಲ್ಲ. लेकिन ये बोलने से उसका अर्थ नहीं है कि अलग अलग शरीर नहीं है. ಆದರೆ ಈ ರೀತಿ ಹೇಳುವುದರಿಂದ ಅವರ ಮಾತಿನ ಅರ್ಥ ಬೇರೆ ಬೇರೆ ಶರೀರಗಳು ಇಲ್ಲ ಅಂತಲ್ಲ. शरीर नश्वर है इसलिए उसको असत कहते हैं. ಶರೀರ ನಶ್ವರವಾಗಿರುವುದರಿಂದ ಅದನ್ನು ಅಸತ್ ಅಂತ ಕರೀತಾರೆ. और आत्मा सनातन है इसलिए आत्मा को सत कहते हैं. ಆತ್ಮ ಸನಾತನವಾಗಿರುವುದರಿಂದ ಅದನ್ನು ಸತ್ ಅಂತ ಕರೀತಾರೆ. लेकिन जब शरीर में है तो क्या करे? ಆದ್ದರಿಂದ ನಾವು ಶರೀರದಲ್ಲಿ ಇರುವಾಗ ಏನ್ ಮಾಡಬೇಕು? पशु के बीच में ऐसे सत्संग मंडल दिखाई नहीं देते हैं. ಪಶುಗಳ ಮಧ್ಯದಲ್ಲಿ ಈ ರೀತಿಯಾಗಿ ಸತ್ಸಂಗ ನಡೆಯುವುದಿಲ್ಲ. हम समझते हैं गाय सबसे पवित्र पशु है. ನಾವು ಹಸುವನ್ನು ಶ್ರೇಷ್ಠ ಪಶು ಎಂದು ಪರಿಗಣನೆ ಮಾಡ್ತೇವೆ. लेकिन गाय पशु ही है. ಆದ್ರೂ ಅದು ಪಶುವೇ ಆಗಿದೆ. ऐसा नहीं कि गाय मानव है. ಅದರ ಅರ್ಥ ಅದು ಮನುಷ್ಯನಿಂದಲ್ಲ. गाय बैठ के सत्संग नहीं कर सकते हैं. ಹಸುಗಳು ಕುಳಿತು ಸತ್ಸಂಗ ಮಾಡ್ಲಿಕ್ಕೆ ಆಗೋದಿಲ್ಲ. ईश्वर ने पशुओं को कम बुद्धि प्रदान किया. ಭಗವಂತ ಪಶುಗಳಿಗೆ ಕಡಿಮೆ ಬುದ್ಧಿಶಕ್ತಿಯನ್ನು ಕೊಟ್ಟಿದ್ದಾರೆ. जिस प्रकार से केवल आहार निद्रा भय मैथुनम इन 4 प्रवृत्तियों में संलग्न रह सकते हैं. ಅವರು ಕೇವಲ ಆಹಾರ ನಿದ್ರೆ ಭಯ ಮೈಥುನ ಈ ಗುಣಗಳಲ್ಲೇ ಅವರು ಮುಳುಗಿರ್ತಾರೆ. और हम भी मानव भी यही प्रवृत्ति में लगे हुए हैं. ನಾವು ಮನುಷ್ಯರು ಕೂಡ ಅದೇ ಪ್ರವೃತ್ತಿಯಲ್ಲಿ ಮುಳುಗಿದ್ದೇವೆ. तो फिर अंतर क्या है? ಹೀಗಿರಬೇಕಾದ್ರೆ ನಮಗೆ ಮತ್ತೆ ಪಶುಗಳ ನಡುವೆ ವ್ಯತ್ಯಾಸ ಏನು? तो जिनके जीवन में कोई आत्मा का खोज, आत्मविद्या के लिए प्रयत्न, आत्मविद्या प्राप्ति के लिए प्रयत्न अगर नहीं हो तो उस मनुष्य को पशु तुल्य
पशु जैसे बोलते हैं। ಯಾವ ವ್ಯಕ್ತಿಯು ಆತ್ಮಸಾಕ್ಷಾತ್ಕಾರದ ಬಗ್ಗೆ ಪ್ರಯತ್ನ ಅಥವಾ ಚಿಂತನೆ ಮಾಡೋದಿಲ್ವೋ ಅವನು ಪಶುವಿನ ಸಮಾನವಾಗಿ ಪರಿಗಣನೆ ಮಾಡಲಾಗುತ್ತೆ. द्विपाद पशु, दो पाँव वाले पशु, ಎರಡು ಕಾಲುಗಳ ಪಶು ಅವನು. तो ये सब विद्या जो भागवत में है, वेद में भी है. ಈ ಎಲ್ಲ ವಿದ್ಯೆಗಳು ಭಾಗವತದಲ್ಲಿಯೂ ಇದೆ, ವೇದಗಳಲ್ಲಿಯೂ ಇದೆ. और जब ये इस प्रकार के शिक्षण मिलते हैं तो उसको विद्वान पंडित बोलते हैं. ಯಾರಿಗೆ ಈ ರೀತಿಯಾದ ಒಂದು ಶಿಕ್ಷಣ ದೊರಕುತ್ತೋ ಅವರನ್ನು ವಿದ್ವಾನ್ ಅಥವಾ ಪಂಡಿತ ಅಂತ ಕರಿತೀವಿ. और जब ऐसे शिक्षण मिलते हैं कि तुम्हारे बाप के बाप बंदर थे, तो वो शैक्षणिक पद्धति कैसे है? ಯಾವ ಒಂದು ಶಿಕ್ಷಣ ಪದ್ಧತಿಯಲ್ಲಿ ನಿನ್ನ ತಂದೆ ಮಂಗನಾಗಿದ್ದ ಅಂತ ಹೇಳಿದ್ರೆ ಅದು ಯಾವ ರೀತಿಯ ಶಿಕ್ಷಣ ಪ್ರವೃತ್ತಿ? वो वैदिक शैक्षणिक पाठ्यक्रम नहीं है. ಅದು ವೈದಿಕ ಶಿಕ್ಷಣ ಪದ್ಧತಿ ಅಲ್ಲ. तो इस देश के प्राचीन पद्धति वैदिक शैक्षणिक पद्धति है. ಈ ದೇಶದ ಪ್ರಾಚೀನ ಪದ್ಧತಿ ಅದು ವೈದಿಕ ಶಿಕ್ಷಣ ಪದ್ಧತಿಯಾಗಿದೆ. और एवं परंपरा प्राप्तम इमं राजाशयो विदुः, राजा लोगों ने इस विद्या का प्राप्ति गुरुकुल में करते थे, होते थे. ನಮ್ಮಲ್ಲಿದ್ದಂತಹ ರಾಜರು ಈ ವಿದ್ಯೆಯನ್ನು ಗುರುಕುಲಕ್ಕೆ ಹೋಗಿ ಅಲ್ಲಿ ಈ ವಿದ್ಯೆಯನ್ನು ಪಡ್ಕೋತಾ ಇದ್ರು. और वैदिक दृष्टिकोण से राज चलाते थे. ಈ ರೀತಿಯಾಗಿ ಶಿಕ್ಷಣ ಪಡೆದು ಅವರು ವೈದಿಕ ದೃಷ್ಟಿಕೋನದಿಂದ ರಾಜ್ಯವನ್ನು ಮುನ್ನಡೆಸ್ತಾ ಇದ್ರು. राजाशय शब्द है गीता में. ರಾಜಾಶಯ ಅನ್ನೋ ಶಬ್ದ ಭಗವದ್ಗೀತೆಯಲ್ಲಿ ಬರುತ್ತೆ. राजा ऋषि था. ರಾಜ ಋಷಿಯಾಗಿದ್ದ. क्यों? ಯಾಕೆ? क्योंकि उन्होंने वैदिक शैक्षणिक पद्धति में अध्ययन किया. ಯಾಕೆಂದ್ರೆ ಅವರು ವೈದಿಕ ಶಿಕ್ಷಣ ಪದ್ಧತಿಯಲ್ಲಿ ಅಧ್ಯಯನ ಮಾಡಿದ್ರು. राजा लोग मैकेनिकल इंजीनियर नहीं बनते थे. ರಾಜರು ಇವಾಗ ನಾವೇನು ನೋಡ್ತೀವಿ ಕೆಮಿಕಲ್ ಇಂಜಿನಿಯರ್ ಆ ರೀತಿ ಆಗ್ತಾ ಇರಲಿಲ್ಲ ಅವರು. या इलेक्ट्रिकल इंजीनियर ಅಥವಾ ಇಲೆಕ್ಟ್ರಿಕಲ್ ಇಂಜಿನಿಯರ್ ಆಗ್ತಾ ಇರಲಿಲ್ಲ. IIT नहीं था. IITಗಳು ಆವಾಗ ಇರಲಿಲ್ಲ. क्या हो गया? ಏನಾಯ್ತು? कलयुग. ಕಲಿಯುಗ. तो हमारे विश्वास है कृष्ण ही ईश्वर है. भागवत का कथन है परम पुरुष है, परमात्मा है और सब सृष्टि का कारण है. ನಮ್ಮ ವಿಶ್ವಾಸ ಕೃಷ್ಣನೇ ದೇವೋತ್ತಮ ಪರಮ ಪುರುಷ. ಭಾಗವತ ಕೂಡ ಹೇಳುತ್ತೆ ಎಲ್ಲದಕ್ಕೂ ಕಾರಣ ಆ ಭಗವಂತನೇ ಅಂತ. लेकिन इन्हीं के दिया गया शैक्षणिक पद्धति को क्यों छोड़ दिया? ಆದರೆ ಈ ರೀತಿಯಾಗಿ ನಮಗೆ ದೊರೆತಂತಹ ಶಿಕ್ಷಣ ಪದ್ಧತಿಯನ್ನು ನಾವು ಯಾಕೆ ಬಿಟ್ಟುಬಿಟ್ಟಿವೆ? कलयुग का प्रभाव. ಕಲಿಯುಗದ ಪ್ರಭಾವ. भागवत का एक और श्लोक है, कृष्णे स्वदामो भगते धर्म ज्ञान आदि बीसह. जब कृष्ण भगवान का यही 5000 साल पहले के अवतार के काल समाप्त हो गया, अपने परम धाम चले गया. ಭಾಗವತಂನಲ್ಲಿ ಒಂದು ಶ್ಲೋಕ ಬರುತ್ತೆ, 5000 ವರ್ಷಗಳ ಹಿಂದೆ ಯಾವಾಗ ಭಗವಂತ ತನ್ನ ಲೀಲೆಯನ್ನು ಮುಗಿಸ್ತಾರೋ ಆವಾಗ ಅವರು ಪರಂಧಾಮಕ್ಕೆ ಮರಳಿ ಹೋಗ್ತಾರೆ. और उन्हीं के साथ साथ में धर्म और ज्ञान भी चले गया. ಅವರ ಜೊತೆಗೆ ಧರ್ಮ ಮತ್ತು ಜ್ಞಾನಗಳು ಕೂಡ ಹೊರಟು ಹೋಗ್ತವೆ. धर्म ज्ञान आदि. आदि का अर्थ है जो मानव जीवन सार्थक बनाने वाला वातावरण, वो भी चले गया. ಧರ್ಮಜ್ಞಾನ ಆದಿ ಅಂತ ಅಲ್ಲಿ ಬರುತ್ತೆ. ಆದಿ ಅಂದ್ರೆ ಮಾನವ ಜೀವನ ಸಾರ್ಥಕ ಮಾಡುವಂತಹ ವಾತಾವರಣ ಕೂಡ ಭಗವಂತನ ಜೊತೆಗೆ ಪರಂಧಾಮಕ್ಕೆ ಮರಳಿ ಹೋಯಿತು.
आस्तिक और नास्तिक. ಆಸ್ತಿಕ ಮತ್ತೆ ನಾಸ್ತಿಕ. ईश्वर है, उसको अस्थि शब्द संस्कृत है, भगवान है आस्तिक. ಆಸ್ತಿಕ ಅಸ್ಥಿ ಅನ್ನೋದು ಇದೆ ಅಂತ ಸಂಸ್ಕೃತದಲ್ಲಿ ಸೂಚಿಸುತ್ತೆ, ಅವರು ಆಸ್ತಿಕರು. और भगवान नहीं है नास्तिक, नास्ति, नास्ति शब्द नहीं है. ಭಗವಂತ ಇಲ್ಲ ಅನ್ನುವರು ನಾ ಅಸ್ತಿ ಅಂದ್ರೆ ಇಲ್ಲ ಅಂತ ಅರ್ಥ, ಅವರನ್ನು ನಾಸ್ತಿಕರು ಅಂತ ಕರೀತಾರೆ. तो कलयुग में नास्तिकवाद, ईश्वर नहीं है, प्रधान हो गया. ಆದರೆ ಕಲಿಯುಗದಲ್ಲಿ ಭಗವಂತ ಇಲ್ಲ ಅಥವಾ ನಾಸ್ತಿಕವಾದ ಎನ್ನುವುದು ತುಂಬಾ ಪ್ರಧಾನವಾಗಿ ಬಿಟ್ಟಿದೆ. इसलिए तामसिक आहार, तामसिक व्यवहार, तामसिक विचार फैलते जा रहे हैं. ಆದ್ದರಿಂದ ತಾಮಸಿಕ ಆಹಾರ, ತಾಮಸಿಕ ವಿಚಾರ, ತಾಮಸಿಕ ವ್ಯವಹಾರ ಇದೆಲ್ಲವೂ ಕೂಡ ತುಂಬಾ ಜೋರಾಗಿ ಹರಡ್ತಾ ಇದೆ. और ये सब चीज का फल क्या है? पुनरपि जननम पुनरपि मरणम. ಅದರಿಂದ ಇದರೆಲ್ಲದ ಫಲ ಏನಾಗಿದೆ? ಮತ್ತೆ ನಾವು ಹುಟ್ಟಬೇಕು, ಮತ್ತೆ ಸಾಯಬೇಕು. श्रृण्वताम स्वकथा कृष्ण पुण्य श्रवण कीर्तन. भागवत का कथन है कि ये कृष्ण कथा जो हम आज सुना है, वो सुनने से और बोलने से ही पुण्य मिलते हैं. ಇಲ್ಲಿ ಭಾಗವತದಲ್ಲಿ ನಾವೇನು ಇವತ್ತು ನಾವು ತಿಳಿತಾ ಇದ್ದೀವಿ ಭಾಗವತ ಕತೆ, ಇದನ್ನು ಹೇಳೋದ್ರಿಂದ ಮತ್ತು ಕೇಳಿಸಿಕೊಳ್ಳೋದ್ರಿಂದ ನಮಗೆ ಪುಣ್ಯ ದೊರಕುತ್ತದೆ. कभी कभी पुण्य का फल भौतिक भोगों के रूप में मिलते हैं, यही सही बात है. ಕೆಲವೊಮ್ಮೆ ಪುಣ್ಯದ ಫಲ ನಮಗೆ ಈ ಭೌತಿಕ ಸುಖಗಳ ರೂಪದಲ್ಲಿ ದೊರಕುತ್ತದೆ. लेकिन भौतिक क्षमा करें, पुण्य का सदुपयोग किसके लिए है? हमारा विचार ये है कि पुण्य का सदुपयोग कृष्ण भक्ति ही है. ಪುಣ್ಯದ ಸದುಪಯೋಗ ಏನಾಗಿರುತ್ತದೆ? ಪ್ರಭು ಹೇಳ್ತಾರೆ, ನಮ್ಮ ವಿಚಾರ ಏನು ಅಂದ್ರೆ ಪುಣ್ಯದ ಸದುಪಯೋಗ ಕೃಷ್ಣನ ಭಕ್ತಿ ಮಾಡುವುದಾಗಿದೆ. अंत में गीता का एक और श्लोकों का याद बताना चाहता हूँ. गीता का श्लोक बताना चाहता हूँ, याद आ गया. ಕೊನೆಯಲ್ಲಿ ಪ್ರಭು ಹೇಳ್ತಾ ಇದ್ದಾರೆ, ಒಂದು ಭಗವದ್ಗೀತೆ ಒಂದು ಶ್ಲೋಕ ಅವರಿಗೆ ನೆನಪಿ ಬಂತು, ಅದನ್ನು ಹೇಳಕ್ಕೆ ಇಚ್ಛೆ ಪಡ್ತಿದ್ದಾರೆ. कितने लोग ये श्लोक जानते हैं, मैं बाद में देखना चाहता हूँ. ಎಷ್ಟು ಜನರಿಗೆ ಈ ಶ್ಲೋಕ ಗೊತ್ತಿದೆ ಅನ್ನೋದನ್ನು ಪ್ರಭು ಮತ್ತೆ ಕೇಳ್ತಾರೆ. त्रयी विद्या माम सोमपाप पुट पापा. कितने लोग ये श्लोक को सुना गीता में? ಯಾರು ಈ ಶ್ಲೋಕದ ಬಗ್ಗೆ, ಈ ಶ್ಲೋಕವನ್ನು ಕೇಳಿದ್ದೀರಾ ಭಗವದ್ಗೀತೆ? कोई नहीं. त्रयी विद्या माम सोमपाप पुट पापा यज्ञयर इष्ट्वा स्वर्गतिम प्रार्थयन्ते ते पुण्यम आसाद्य सुरेंद्र लोकम अश्नन्ति दिव्यान दिव्य देव भोगान. आपने ये नहीं सुना? गीता का पाठ कौन करते हैं यहाँ? शून्य, कोई नहीं. ಯಾರು ಇಲ್ಲಿ ಗೀತೆ ಅಧ್ಯಯನ ಮಾಡ್ತಾ ಇದ್ದೀರಾ? गीता महात्म्यम फिर याद आ जाते. गीता सुगीता कर्तव्य. गीता का गायन, गीता पाठ, ये हमारा कर्तव्य है. ಗೀತಾ ಮಹಾತ್ಮೆಯಲ್ಲಿ ಹೇಳ್ತಾರೆ, ಗೀತೆಯ ಅಧ್ಯಯನ ಮಾಡೋದು, ಗೀತೆಯ ಪಠನ ಮಾಡೋದು ನಮ್ಮ ಕರ್ತವ್ಯ ಎಂದು. लेकिन गीता सीखने के बदले में मन घुमा रहे हैं सबका, आधुनिक शैक्षणिक पद्धति. ಆದರೆ ಗೀತೆಯ ಅಧ್ಯಯನ ಮಾಡುವುದನ್ನು ಬಿಟ್ಟು ನಮ್ಮ ಈ ಶಿಕ್ಷಣ ಪದ್ಧತಿ ನಮ್ಮೆಲ್ಲರ ಮನಸ್ಸನ್ನು ಬೇರೆ ಬೇರೆ ಕಡೆ ತಿರುಗಿಸಿದೆ. त्रयी विद्या माम सोमपाप पुट पापा. जो वेदाध्ययन करते हैं, सोमरस यज्ञ का फल पीते हैं पुण्य प्राप्त कर कर. पुण्य प्राप्ति का फल है सोमरस पान, सोमरस. यहाँ दक्षिण भारत में सोमयाजी उपनाम है जिन्होंने सोम यज्ञ किया. त्रयी विद्या माम सोमपाप पुट पापा. पाप नष्ट करते हैं सोमयाग करने से और सोमरस पीने से. ಇದರಲ್ಲಿ ಏನ್ ಬರುತ್ತೆ ಅಂದ್ರೆ, ಯಾರು ಆ
ಸೋಮಯಜ್ಞವನ್ನು ಮಾಡ್ತಾರೋ ಅವರಿಗೆ ಆ ಸೋಮರಸದ ಪ್ರಾಪ್ತಿಯಾಗುತ್ತೆ. ನಮ್ಮ ಈ ದಕ್ಷಿಣ ಭಾರತದಲ್ಲಿ ಸೋಮಯಾಜಿ ಅಂತ ಒಂದು ವಂಶ ಇದೆ. ಅವ್ರು ಏನು ಮಾಡ್ತಾರೆ ಅಂದರೆ ಆ ಸೋಮಯಜ್ಞವನ್ನು ಅವರು ಮಾಡೋರಾಗಿರ್ತಾರೆ. ಯಾರು ಈ ಸೋಮರಸದ ಅನ್ನು ಸೇವನೆ ಮಾಡ್ತಾರೋ ಅವರ ಪಾಪಗಳು ನಷ್ಟ ಆಗ್ತವೆ. ಕ್ಷಯಿ विद्यामाम सोम पाप पुत्र पाप यज्ञायर इष्टवा यज्ञ में आहुति देते हैं. यज्ञायर इष्टवा करके यज्ञ का आहुति करके किया. जो यज्ञ में आहुति डालते हैं यज्ञायर इष्टवा. ಯಾವುದನ್ನು ಪ್ರಭು? सोमरस यज्ञायर इष्टवा स्वर्गतिम प्रार्थयन्ते. जो ऐसे ही वेद में दिया गया यज्ञ का अनुष्ठान में भाग लेते हैं वो प्रार्थना करते हैं इंद्र स्वर्ग में स्थान प्राप्त करने के लिए. ಸೊ ಯಾರು ವೇದಗಳಲ್ಲಿ ಹೇಳುವ ಈ ರೀತಿ ಯಜ್ಞವನ್ನು ಮಾಡ್ತಾರೋ ಅವರು ಯಜ್ಞಕ್ಕೆ ಆಹುತಿ ಕೊಟ್ಟು ಆ ಇಂದ್ರಲೋಕವನ್ನು ತಲುಪುವ ಪ್ರಾರ್ಥನೆ ಮಾಡ್ತಾರೆ. ते पुण्य महासाध्य सुरेंद्र लोकम. जो यज्ञ का विधान पालन करने वाला है, जो यज्ञ में आहुति डालते हैं और प्रार्थना करते हैं कि मैं इंद्र स्वर्ग में स्थान मिलेंगे, पुण्य प्राप्त करके वहां जाते हैं. ಯಾರು ಯಜ್ಞದಲ್ಲಿ ಹವಿಸನ್ನು ಕೊಡ್ತಾ ಪ್ರಾರ್ಥನೆ ಮಾಡ್ತಾರೋ ಇಂದ್ರಲೋಕಕ್ಕೆ ಹೋಗಕ್ಕೆ ಅವರು ಪುಣ್ಯ ಪ್ರಾಪ್ತಿ ಮಾಡಿಕೊಂಡು ಆ ಇಂದ್ರಲೋಕದ ಪ್ರವೇಶ ಮಾಡ್ತಾರೆ. ಕಬ್ ಪ್ರಾಪ್ತ ಹೋತೆ ಹೈ? ಯಾವಾಗ ಸಿಗುತ್ತೆ? ದೇಹ छोड़ने के पश्चात. ಈ ದೇಹವನ್ನು ಬಿಟ್ಟ ಮೇಲೆ. इस देह में कोई जा नहीं सकते स्वर्गलोक. ಈ ಶರೀರದ ಜೊತೆಗೆ ಯಾರು ಸ್ವರ್ಗಲೋಕಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. जहां इंद्र और सभी देवी देवताओं का निवास होते हैं. ಆ ಸ್ವರ್ಗಲೋಕದಲ್ಲಿ ಇಂದ್ರ ಮತ್ತು ಇನ್ನೂ ಅನೇಕ ದೇವಿ ದೇವತೆಗಳು ವಾಸಿಸ್ತಾ ಇರ್ತಾರೆ. पुराणों में महाभारत में कथा है. नहीं अरे एक राजा त्रिशंकु राजा. मुझे त्रिशंकु राजा किस को कहा? वशिष्ठ, शायद वशिष्ठ मुनि को, बाद में विश्वामित्र यज्ञ करके उसको भेजा, लेकिन देवता स्वीकार नहीं किया. इस शरीर में आप जा नहीं सकते. तो उसको वापस भेजने के काल में विश्वामित्र उसको उस तरफ धक्का लगा रहे थे तो बीच में ही खड़ा हो गया. स्वर्गलोक और भूलोक के बीच में त्रिशंकु. क्योंकि इस शरीर में प्रवेश नहीं कर सकते. ಯಾವಾಗ ವಿಶ್ವಾಮಿತ್ರ ಮುನಿಗಳು ತ್ರಿಶಂಕುವನ್ನು ಯಜ್ಞ ಮಾಡಿ ಆ ಶಕ್ತಿಯ ಮೂಲಕ ಅವನನ್ನು ಸ್ವರ್ಗಲೋಕಕ್ಕೆ ತಳ್ಳಲು ಪ್ರಯತ್ನ ಮಾಡಿದ್ರು. ಆದರೆ ಮೇಲ್ಗಡೆಯಿಂದ ದೇವತೆಗಳು ಅವನನ್ನು ಹಿಂದೆ ತಳ್ಳಿದ್ರು. ಯಾಕೆಂದ್ರೆ ಯಾರು ಈ ಸ್ವಶರೀರವಾಗಿ ಸ್ವರ್ಗಲೋಕಕ್ಕೆ ಹೋಗುವ ಹಾಗಿಲ್ಲ. ಇಲ್ಲಿ ಮತ್ತೆ ವಿಶ್ವಾಮಿತ್ರರನ್ನು ಆ ಕಡೆ ತಳ್ತಾ ಇದ್ರೆ. ಸೊ ಈ ರೀತಿಯಾಗಿ ಎರಡು ಲೋಕಗಳ ಮಧ್ಯದಲ್ಲಿ ಅವರು ತ್ರಿಶಂಕುವಾಗಿ ಸಿಕ್ಕಿ ಹಾಕೊಂಡ್ರು. लेकिन एक अपवाद है महाभारत में. अर्जुन गए ಸ್ವರ್ಗಲೋಕ में. ಆದರೆ ಮಹಾಭಾರತದಲ್ಲಿ ಇದಕ್ಕೆ ಅಂದ್ರೆ ಸ್ವಶರೀರವಾಗಿ ಇಂದ್ರಲೋಕಕ್ಕೆ ಹೋಗುವ ಒಂದು ಅಪವಾದ ಇದೆ. ಅದು ಯಾರು ಅಂದ್ರೆ ಅದು ಅರ್ಜುನ. लेकिन सामान्य तरीका स्वर्गलोक का प्राप्ति के लिए यज्ञ का अनुष्ठान करके पुण्य का प्राप्ति होना. इसलिए थे पुण्यम आसाध्य, पुण्य प्राप्त किया. सुरेंद्र लोक जाते हैं, इंद्र लोक जाते हैं. ಆದುದರಿಂದ ಸ್ವರ್ಗಲೋಕಕ್ಕೆ ಹೋಗುವ ವಿಧಾನ ಏನು ಅಂದ್ರೆ ಯಜ್ಞಗಳನ್ನು ಮಾಡಿ ಮಾಡಿ ಪುಣ್ಯವನ್ನು ಕಮಾಯಿ ಮಾಡಿ ಅದರ ಮುಖಾಂತರ ಇಂದ್ರಲೋಕಕ್ಕೆ ಹೋಗುವುದು. अश्नन्ति दिव्यान दिवी देव भोगान. अश्नन्ति का अर्थ है खाते हैं और खाना ही भोग है. प्रातराश संस्कृत में प्रातराश, अंग्रेजी में
ब्रेकफास्ट, प्रातः कन्नड़ भाषा में क्या बोलते हैं, हिंदी प्रातः उपहार, उपहार, उपहार। अश्नन्ति बहुवचनम, वो सब भोग रहे हैं। भाई इसको बंद करना। अश्नन्ति दिव्यान, दिव्य भोग देवलोक में होते हैं। ದೇವಲೋಕದಲ್ಲಿ ದಿವ್ಯ ಭೋಗಗಳಿರ್ತವೆ। दिवी, दिवी का अर्थ दिवंगत, दिवंगत गया दिवी, नहीं दीवा, दीवा गया दिवंगत, दिवी सप्तमी एक वचनम देवलोक में, दिवंगत देवलोक गया। अश्नन्ति दिव्यान दिवी, जो स्वर्गलोक प्राप्त होते हैं, दीवा दिवी देवलोक में। अश्नन्ति दिव्यान, दिवी देवभोगान, देव विशाल, कैसे व्याख्या खड़े हैं, अत्यंत अत्यंत भोगमय, इसलिए दिव्य शब्द का प्रयोग। दिव्य का शब्द का अर्थांतर भी है, दूसरे अर्थ है अलौकिक। भौतिक संसार से पड़े वैकुंठ लोक, लेकिन भौतिक संसार में है देवलोक, स्वर्गलोक। तो देवलोक में जो भोग देवता कैसे भोग, देवता की तरह भोग मिलते हैं देवलोक में। अश्नन्ति दिव्यान दिवी देव भोगान, तो देवता का भोग अद्भुत है, विशाल है। मैं कैसे बताऊं आपको, ಇಲ್ಲಿ ಕನ್ನಡ में ಇಲ್ಲಿ ಏನು ಹೇಳ್ತಾರೆ ಅಂದ್ರೆ, ಈ ದಿವ್ಯ ಅನ್ನೋದಕ್ಕೆ ಬೇರೆ ಬೇರೆ ರೀತಿಯಾದಂತಹ ಅರ್ಥಗಳಿವೆ. ಒಂದು ದಿವ್ಯ ಅಂದ್ರೆ ನಾವು ಏನು ಹೇಳ್ತೀವಿ ವೈಕುಂಠ ಲೋಕಗಳು, ಅದೆಲ್ಲವೂ ದಿವ್ಯ ಲೋಕಗಳು ಅಂತ ಕರಿತೀವಿ. ಇಲ್ಲಿ ಏನು ರೆಫರೆನ್ಸ್ ಬರುತ್ತೆ ಅಂದ್ರೆ, ಯಾವಾಗ ನಾವು ಸಾಮಾನ್ಯವಾಗಿ ದಿವಂಗತ ಅಂತ ಹೇಳ್ತೀವಿ ಅಂದ್ರೆ ನಾವು ಸತ್ತ ಮೇಲೆ ಅವರು ಸ್ವರ್ಗ ಸೇರಿದರು ಅಂತ ಆ ರೀತಿಯೆಲ್ಲ ಹೇಳ್ತಾರೆ. ಆ ರೀತಿಯಾಗಿ ಅಲ್ಲಿ ಸ್ವರ್ಗ ಲೋಕದಲ್ಲಿ ಆ ದಿವ್ಯ ಭೋಗ ಅಂದ್ರೆ ಅಮಿತವಾದಂತಹ ಅಲ್ಲಿ ಭೋಗಕ್ಕೆ ಅವಕಾಶ ಇದೆ. दूसरे श्लोक है, थे थम भुक्त्वा स्वर्गलोकम विशालम क्षीणे पुण्य मर्त्यलोकम विशंति। भोग करने के पश्चात 20,000 साल तक देवलोक में भोग करके करके पुण्य खलास हो जाते हैं। गाड़ी में पेट्रोल खत्म हो जाते हैं या डीजल खत्म हो जाते हैं तो उसका आनंद समाप्त होते हैं। और क्षीणे पुण्य मर्त्यलोकम भी पुनरपि जननम, वापस यहाँ जन्म लेना पड़ते हैं। ಸೊ ಯಾವ ರೀತಿಯಲ್ಲಿ ನಾವೊಂದು ಗಾಡಿ ಚಾಲನೆ ಮಾಡ್ತಿದ್ರೆ ಅದರಲ್ಲಿ ಪೆಟ್ರೋಲ್ ಖಾಲಿ ಆದರೆ ಅದು ಹೇಗೆ ಅಲ್ಲೇ ನಿಂತು ಬಿಡುತ್ತೆ, ಅದು ಮುಂದೆ ಹೋಗೋದಿಲ್ವೋ, ಅದೇ ರೀತಿ ನಾವು ಸಂಪಾದಿಸಿದಂತಹ ಪುಣ್ಯ ಇರುವವರೆಗೆ ನಾವು ದೇವಲೋಕದಲ್ಲಿ ಭೋಗವನ್ನು ಅನುಭವಿಸಿದ ನಂತರ ಮತ್ತೆ ನಾವು ಈ ಭೂಲೋಕಕ್ಕೆ ಮರಳಿ ಬರಬೇಕು. पहले ऐसे शिक्षण होता था इस देश में कि देवी देवताओं का उपासना, इसलिए लोग जो मरने के पश्चात उनको स्वर्गीय बोलते हैं कि उन्होंने पुण्य किया तो स्वर्ग लोक प्राप्त किया होगा. ಮುಂಚೆ ನಮ್ಮಲ್ಲಿ ವೈದಿಕ ಶಿಕ್ಷಣ ಇತ್ತು. ಆವಾಗ ಯಾರಾದರೂ ಅಂದರೆ ಆ ಒಳ್ಳೆ ಕೆಲಸ ಮಾಡಿದಾಗ ಅವ್ರೇನು ಮಾಡ್ತಾ ಇದ್ರು ಅಂದರೆ ಸ್ವರ್ಗಲೋಕ ಪ್ರಾಪ್ತಿ ಆಗ್ತಿತ್ತು, ಅದಕ್ಕೆ ಅವರಿಗೆ ಸ್ವರ್ಗೀಯರಾದರು ಅಂತ ಹೇಳ್ತಾ ಇದ್ರು. लेकिन स्वर्गलोक मोक्ष नहीं है. ಆದರೆ ಸ್ವರ್ಗಲೋಕ ಪ್ರಾಪ್ತಿ ಮೋಕ್ಷ ಅಲ್ಲ. स्वर्गलोक में ज्यादा भोगने का सुविधा मिलते हैं, लेकिन आत्मा का मुक्ति नहीं होते हैं. वो भी एक और भौतिक शरीर है स्वर्गलोक में. ಅಲ್ಲಿ ಸ್ವರ್ಗಲೋಕದಲ್ಲಿ ಅತಿಯಾಗಿ ಭೋಗ ಮಾಡೋಕ್ಕೆ ನಮಗೆ ಶರೀರ ಸಿಗುತ್ತೆ, ಆದರೆ ಅದು ನಿಜವಾದ ಮೋಕ್ಷ ಅಲ್ಲ. इसलिए कृष्ण भक्ति करना चाहिए. ಆದ್ದರಿಂದ ನಾವೆಲ್ಲರೂ ಕೂಡ ಕೃಷ್ಣ ಭಕ್ತಿ ಮಾಡಬೇಕು. काल हो गया, अभी हमारे पद्धति है प्रश्नोत्तर. अगर किसी को कुछ पूछना है अवसर है. ಪ್ರಭು ಇಲ್ಲಿಗೆ ಕ್ಲಾಸ್ ಸ್ಟಾಪ್ ಮಾಡಿದ್ದಾರೆ. ಯಾರಿಗಾರು ಏನಾದರೂ ಪ್ರಶ್ನೆ ಇದ್ರೆ ಕೇಳ್ಬೋದು.
ಪ್ರಭು ಐ ವಿಲ್ ಟೆಲ್ ಇನ್ ಕನ್ನಡ ಫಸ್ಟ್ ದೆನ್ ಐ ವಿಲ್ ಟೆಲ್ ಇನ್. ಅಚ್ಚಾ. ಇಲ್ಲಿ ಪ್ರಭು ಏನು ಪ್ರಶ್ನೆ ಕೇಳಿದ್ರು ಅಂದ್ರೆ ಪುರುಷೋತ್ತಮ ಯೋಗ 15ನೇ ಅಧ್ಯಾಯದಲ್ಲಿ ಭಗವಂತ ಹೇಳಿರ್ತಾರೆ, ನಾನೇ ಎಲ್ರಿಗೂ ಸ್ಮರಣ ಶಕ್ತಿ ಇರಲಿ ಅಥವಾ ಮರೆವಿರಲಿ ಇದೆಲ್ಲವೂ ನಾನೇ ಕೊಡ್ತೀನಿ ಅಂತ ಭಗವಂತ ಹೇಳಿದ್ದಾರೆ. ಹಾಗಿದ್ದಾಗ ಕೆಲವು ವ್ಯಕ್ತಿಗಳಿಗೆ ಯಾಕೆ ಹೆಚ್ಚು ಬುದ್ಧಿವಂತಿಕೆ ಇದೆ, ಕೆಲವು ವ್ಯಕ್ತಿಗಳಿಗೆ ಯಾಕೆ ಕಮ್ಮಿ ಬುದ್ಧಿವಂತ, ಈ ರೀತಿಯಾಗಿ ಭಗವಂತ ಯಾಕೆ ತಾರತಮ್ಯ ಮಾಡಿದ್ರು ಅಂತ ಪ್ರಭುದ ಪ್ರಶ್ನೆ ಆಗಿತ್ತು. तो प्रभु जी पूछ रहे हैं, जो 15वीं अध्याय है भगवद गीता में, तो वहाँ पे भगवान कृष्ण बोलते हैं आपके पास स्मरण शक्ति हो या आपकी भूलने की क्षमता हो, ये सब कुछ मैं ही देता हूँ. तो अगर ऐसा है तो भगवान ऐसे क्यों करते हैं कि किसी व्यक्ति में ज्यादा बुद्धिवत्ता है, किसी व्यक्ति में ज्यादा भूलने की क्षमता है, ऐसे भेदभाव भगवान ने क्यों किया? जो भौतिक संसार में पतित होकर आया तो हम समझते हैं कुछ पाप किया. ನಾವು ಭೌತಿಕ ಜಗತ್ತಿನಲ್ಲಿ ಪತಿತರಾಗಿ ಬಂದ್ರೆ ನಾವೇನು ಅನ್ಕೊಳ್ತೀವಿ, ನಾನೇನು ಪಾಪ ಮಾಡಿಲ್ಲ ಅಂತ ತಿಳ್ಕೊಳ್ತೀವಿ. और ये पाप अनेक जन्म से लेकर आ रहे हैं. अरे ಈ ಪಾಪಗಳು ಅನೇಕ ಜನ್ಮಗಳಿಂದ ನಮ್ಮ ಜೊತೆ ಬರ್ತಾ ಇದೆ. गीता का एक और श्लोक है न, कारण गुण संगस्य सद असद योनि जन्मसु. हम अच्छा या बुरा जन्म मिलते हैं पूर्व जन्म के पाप का फल के वजह से, पाप या पुण्य का फल से वजह से. ಭಗವದ್ಗೀತೆಯಲ್ಲಿ ಇನ್ನೊಂದು ಶ್ಲೋಕ ಇದೆ, ಅಲ್ಲಿ ಏನು ಹೇಳ್ತಾರೆ ಅಂದ್ರೆ ನಮಗೆ ಒಳ್ಳೇದು ಅಥವಾ ಕೆಟ್ಟ ಜನ್ಮ ಯಾಕೆ ಸಿಗುತ್ತೆ ಅಂದ್ರೆ ನಾವು ಮಾಡಿರುವಂತಹ ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮಗಳಿಗೆ ಅನುಗುಣವಾಗಿ ನಮಗೆ ಆ ರೀತಿಯಾದ ಜನ್ಮ ಸಿಗುತ್ತೆ. प्राप्य पुण्य कृतान लोकान उषित्वा शाश्वती समाह. सूची नाम श्रीमताम गे है योग भ्रष्ट अभिजायते. तो जो भक्ति योग या कोई भी योग का अध्ययन किया तो अच्छा जन्म मिलते हैं. सूची नाम श्रीमताम गे है. कोई पैसे वालों के घर में या कोई विद्वान पवित्र आत्मा सूची नाम ब्राह्मणों के घर में, ಯಾರಾದರೂ जहाँ वैदिक शैक्षणिक पद्धति वैदिक विचार चलते हैं. ಯಾರಾದರೂ ಒಳ್ಳೆ ಕೆಲಸ ಮಾಡಿದಾಗ ಏನಾಗುತ್ತೆ ಅಂದ್ರೆ ಅವರ ಜನ್ಮ ಎಲ್ಲಿ ಆಗುತ್ತೆ, ಸಾಮಾನ್ಯವಾಗಿ ವಿದ್ವಾನರು ಬ್ರಾಹ್ಮಣರ ಮನೆಯಲ್ಲಿ ಅಥವಾ ಎಲ್ಲಿ ಆ ವೈದಿಕ ಪದ್ಧತಿಯ ಅನುಸರಣೆ ನಡೆಯುತ್ತೋ ಅಂಥ ಒಂದು ಕುಲದಲ್ಲಿ ಅವರಿಗೆ ಜನ್ಮ ಸಿಗುತ್ತೆ. जैसे पुण्य प्राप्त करके स्वर्ग में जन्म होते हैं, ಪುಣ್ಯ ಪ್ರಾಪ್ತಿ ಮಾಡಿ ಯಾವ ರೀತಿ ಸ್ವರ್ಗದಲ್ಲಿ ಜನ್ಮ ಪಡೀತಾರೋ, तो हम सब पुण्य और पाप का फल भोग रहे हैं. ಅದೇ ರೀತಿಯಾಗಿ ನಾವು ಮಾಡಿದಂತಹ ಪುಣ್ಯ ಮತ್ತೆ ಪಾಪಗಳ ಫಲ ನಾವು ಅನುಭವಿಸ್ತಾ ಇದ್ದೀವಿ. प्रभुपाद जी महाराज कहते थे कि जैसे पंखा चलते हैं ये कर्म फल का चक्र, और बंद होते हैं तभी भी चलते हैं, ऐसा नहीं कि एकदम बंद हो जाते हैं. तो इसी जीवन में अगर हम भगवान का शरणागत बन जाएंगे आत्मा का कल्याण होगा, लेकिन पूर्व जन्म का पाप हम अलग अलग रूप में अनेक रूप में भोग रहे हैं. ಯಾವ ರೀತಿಯಾಗಿ ಶಿಲ ಪ್ರಭುಪಾದರು ಹೇಳ್ತಾರೆ ಅಂದ್ರೆ ಒಂದು ಫ್ಯಾನು ತಿರುಗ್ತಾ ಇರುತ್ತೆ, ಅದೇ ರೀತಿ ನಮ್ಮ ಕರ್ಮ ಫಲಗಳು ಕೂಡ ಯಾವಾಗ ನಾವು ಫ್ಯಾನ್ ಸ್ವಿಚ್ ಆಫ್ ಮಾಡ್ತೀವೋ ತಕ್ಷಣ ಆ ಫ್ಯಾನ್ ನಿಲ್ಲೋದಿಲ್ಲ, ಅದು ಮತ್ತು ಸ್ವಲ್ಪ ಹೊತ್ತು ತಿರುಗ್ತಾ ಇರುತ್ತೆ. ಅದೇ ರೀತಿಯಾಗಿ ನಾವು ಮಾಡಿದಂಥ, ಉದಾಹರಣೆಗೆ ಈ ಜನ್ಮದಲ್ಲಿ ನಾವು ಒಳ್ಳೆ ಕೆಲಸ ಮಾಡಿದ್ರು ಕೂಡ ನಮ್ಮ ಹಿಂದಿನ ಕರ್ಮ ಫಲಗಳೇನಿರ್ತವೆ ಅದಕ್ಕೆ ಅನುಗುಣವಾಗಿ ನಮಗೆ ಬೇರೆ ಬೇರೆ ಜನ್ಮ ಸಿಗುತ್ತೆ ಮತ್ತು ನಾವು ಅದನ್ನು ಅನುಭವಿಸಬೇಕಾಗುತ್ತೆ. उसी तरह भगवान अलग अलग प्रकार के स्मरण शक्ति प्रदान करते हैं. ಅದೇ ರೀತಿಯಾಗಿ ಭಗವಂತ ಬೇರೆ ಬೇರೆ ರೀತಿಯಾಗಿ ನಮಗೆ ಸ್ಮರಣ ಶಕ್ತಿ ಕೊಡ್ತಾರೆ. जिस प्रकार से अगर पिछले जन्म में कुछ भक्ति में प्रगति किया और फिर
पतन हो गया तो फिर वापस अगले जन्म में भक्ति मार्ग में चल सकेगा। ಸೊ ಯಾವ ರೀತಿಯಲ್ಲಿ ನಾವು ನಮ್ಮ ಹಿಂದಿನ ಜನ್ಮದಲ್ಲಿ ಭಕ್ತಿ ಸೇವೆಯಲ್ಲಿ ನಾವು ಸ್ವಲ್ಪ ಪ್ರಗತಿ ಮಾಡಿರ್ತೀವಿ, ಆಮೇಲೆ ಪತನ ಹೊಂದಿದ್ರೆ ಭಗವಂತ ಏನು ವ್ಯವಸ್ಥೆ ಮಾಡ್ತಾರೆ ಅಂದರೆ ಮತ್ತೊಂದು ಜನ್ಮದಲ್ಲಿ ಆ ಭಕ್ತಿ ಸೇವೆಯನ್ನು ಮುಂದುವರಿಸಲಿಕ್ಕೆ ನಮಗೆ ಅವಕಾಶ ಮಾಡಿ ಕೊಡ್ತಾರೆ. जन्म के साथ मरण निश्चित होते हैं, ಜನ್ಮದ ಜೊತೆಗೆ ಮೃತ್ಯು ಕೂಡ ನಿಶ್ಚಿತವಾಗಿದೆ. लेकिन आत्मा अगर सनातन हो और ये गीता का उपदेश है, वेद का उपदेश है, आत्मा एक और शरीर में चला जाएगा. ಆದರೆ ಆತ್ಮ ಸನಾತನವಾಗಿದೆ, ಇದು ಗೀತೆಯ ಉಪದೇಶವಾಗಿದೆ, ಹೀಗಾಗಿ ಅದು ಬೇರೆ ಶರೀರಕ್ಕೆ ಪ್ರವೇಶ ಮಾಡುತ್ತೆ. और अगर भक्ति में पूर्णता प्राप्त होते हैं फिर पुनर्जन्म नहीं होते हैं. ಆದರೆ ನಾವು ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿದರೆ ನಮಗೆ ಪುನರ್ಜನ್ಮ ಇಲ್ಲ. त्यक्त्वा जन्म त्यक्त्वा देह पुनर्जन्म नहीं थी. कृष्ण अर्जुन को बोला कि जब ये शरीर त्यागते हैं और कोई भक्ति में पूर्ण है तो फिर उनका पुनर्जन्म नहीं होते हैं. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಯಾರು ಈ ಭಕ್ತಿಯಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಿರ್ತಾರೋ ಅವರು ಈ ದೇಹವನ್ನು ಬಿಟ್ಟ ಮೇಲೆ ಅವರಿಗೆ ಮತ್ತೆ ಪುನರ್ಜನ್ಮ ಇಲ್ಲ. योग विद्या बोलते हैं, ಇದನ್ನು ಯೋಗ ವಿದ್ಯೆ ಅಂತ ಕರೀತಾರೆ. जिस प्रकार से हम फिर से जन्म नहीं लेना पड़ते. ಈ ರೀತಿಯಾಗಿ ನಮಗೆ ಮತ್ತೆ ಜನ್ಮ ಪಡೆಯುವಂತಹ ಅವಶ್ಯಕತೆ ಇರೋದಿಲ್ಲ. वो मानव देह का लक्ष्य है. ಇದು मानव जन्म का लक्ष्य पुनर्जन्म नहीं है. ನಮ್ಮ ಈ ಮಾನವ ಶರೀರದ ಲಕ್ಷ್ಯ ಏನು ಅಂದ್ರೆ ಮತ್ತೆ ನಾವು ಪುನರ್ಜನ್ಮವನ್ನು ಪಡೆಯಬಾರದು. पुनर्जन्म नहीं होगा ये हमारे लक्ष्य होना चाहिए, ऐसे बोलना चाहिए. ಸೊ ನಮಗೆ ಮತ್ತೆ ನಾವು ಪುನರ್ಜನ್ಮವನ್ನು ಪಡೆಯಬಾರದು ಎನ್ನುವುದೇ ನಮ್ಮ ಈ ಮಾನವ ಶರೀರದ ಲಕ್ಷ್ಯ ಆಗಿರಬೇಕು. बोलना आसान है, करना आसान नहीं है. सही बात. ಹೇಳೋದು ಸುಲಭ, ಆದ್ರೆ ಅದನ್ನು ಮಾಡೋದು ಕಷ್ಟ. क्योंकि माया शक्ति खींचते रहते हैं हमारे चेतना. ಯಾಕೆಂದ್ರೆ ನಮ್ಮ ಈ ಚೇತನವನ್ನು ಮಾಯಾಶಕ್ತಿ ಎಳೆತಾನೆ ಇರ್ತಾಳೆ. तो मामेव ये प्रपद्यन्ते मायाम एताम तरन्ति थे. जो मेरा शरणागत बनते हैं, कृष्ण अर्जुन को कहा, तो माया को पार कर सकते हैं और भगवान के परम धाम में प्राप्त कर सकते हैं. ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾರೆ, ಯಾರು ನನಗೆ ಶರಣಾಗ್ತಾರೋ ಅವರು ಮಾಯೆಯನ್ನು ಗೆದ್ದು ಪರಧಾಮವನ್ನು ಅಂದ್ರೆ ನಮ್ಮ ನಿಜ ಧಾಮವನ್ನು ಪ್ರವೇಶ ಮಾಡ್ತಾರೆ ಅಂತ. ओके. कोई माता जी का प्रश्न? अच्छा, आपका भी है और ये लड़की का है. किसको पहले? एक कॉर्डलेस माइक. अच्छा, ये कॉर्डलेस है, एक और है माइक. ಇನ್ನೊಂದು ಮೈಕ್ ಇದೆಯಾ? तो पीछे एक लड़की है. हरे कृष्णा प्रभु जी, दंडवत प्रणाम. मेरा एक छोटा सा प्रश्न है. वो जब हमारे जीवन में हमारे वेट वो दोनों आस्तिक लोगों से भी होता है, अब नास्तिक लोगों से भी होता है. हम ये डिसाइड नहीं कर सकते कि हम सिर्फ आस्तिक लोगों से ही मिल सकते हैं इस जीवन से. जब हम नास्तिक लोगों से मिलते हैं तब वो लोग उपासन करते हैं कि ये तिलक क्यों धारण किया, ये तुलसी माला क्यों धारण किया, ये हाथ में जप माला क्यों वो लेके घूम रहे हैं. और उनके लिए एक मात्र से हम क्या बता सकते हैं, सिर्फ एक ही शब्द में? वो मेरा एक प्रश्न है. ಕನ್ನಡದಲ್ಲಿ ಹೇಳಬೇಕಾ ಪ್ರಶ್ನೆ? ಅಲ್ಲಿ ಕನ್ನಡ ಅನುವಾದ. ಮಾತಾಜಿ ಏನ್ ಪ್ರಶ್ನೆ ಕೇಳಿದೆ ಅಂದ್ರೆ, ಈ ಜಗತ್ತಿನಲ್ಲಿ ಆಸ್ತಿಕರಿದ್ದಾರೆ, ನಾಸ್ತಿಕರಿದ್ದಾರೆ. ಸೊ ನಮ್ಮ ಭೇಟಿ ಆಸ್ತಿಕರ ಜೊತೆ ಕೂಡ ಆಗುತ್ತೆ, ನಾಸ್ತಿಕರ ಜೊತೆ ಕೂಡ ಆಗುತ್ತೆ. ಆದರೆ ಯಾವಾಗ ನಾಸ್ತಿಕರ ಜೊತೆ ನಮ್ಮ ಭೇಟಿ ಆಗುತ್ತೋ, ನಾವೇನು ಈ ತಿಲಕ ಧಾರಣೆ ಮಾಡಿರ್ತೀವಿ ಅಥವಾ ಕಂಠಿಮಾಲ ಧಾರಣೆ ಮಾಡ್ತೀವಿ, ಅವರೆಲ್ಲ ಕೇಳ್ತಾರೆ ಇದೆಲ್ಲ ನೀನು ಯಾಕೆ ಈ ರೀತಿ ಧಾರಣೆ ಮಾಡ್ತೀಯ ಅಂತ. ಸೊ ನಾವು ಅವರಿಗೆ ಒಂದೇ ಶಬ್ದದಲ್ಲಿ ಏನು ಉತ್ತರ ಕೊಡ್ಬೋದು ಅನ್ನೋದನ್ನು ಅವರು ಪ್ರಭುಗೆ ಕೇಳಿದ್ರು.
अश्रद्धान पुरुषा, जैसे श्लोक है ना गीता में, श्रद्धा विहीन लोग क्या बोल सकते हम? क्योंकि कोई लोग तर्क से उसका परिवर्तन नहीं हो, तर्क देने से कि ईश्वर है, हमारे पास तर्क है लेकिन वो स्वीकार नहीं करेंगे। भागवत के एकादश स्कंद में मध्यम भक्त का वर्णन होते हैं। तो कृपा मैत्री, उसका श्लोक हमको याद नहीं आ रहे हैं। कृपा मैत्री प्रेम, कृपा प्रेम उपेक्षा। तो जो नास्तिक है उपेक्षा, उसको ध्यान नहीं देना। और जो भक्त है उनके साथ प्रेम करना है, भगवान के लिए प्रति प्रेम रखना है। और भक्त लोगों के साथ मैत्री, कृपा प्रेम मैत्री उपेक्षा। कृपा, अगर कोई अज्ञानी हो तो उन पर कृपा मध्यम भक्त प्रचार करने से परिवर्तन कर सकते हैं। लेकिन जो नास्तिक है और जो बात नहीं सुनते हैं तो उनको ध्यान नहीं देना चाहिए। कनिष्ठ भक्त ये चार नहीं देखते हैं, मध्यम भक्त और उत्तम भक्त सब भगवान का पुत्र के रूप में देखते हैं। वसुधैव कुटुंबकम बोलना आसान है, लेकिन जो वास्तव में देखते हैं कि यही भगवान के है, वो उत्तम भक्त है। लेकिन सामान्य अगर मध्यम भक्त है जो प्रचार करना चाहते हैं तो ऐसे लोगों का उपेक्षा। ನಾವು ಭಗವಂತ ಇದ್ದಾನೆ ಅಂತ ನಮ್ಗೆ ಗೊತ್ತಿದೆ, ಅದರ ಬಗ್ಗೆ ನಾವು ತರ್ಕವನ್ನು ಕೂಡ ಸಲ್ಲಿಸ್ಬೋದು. ಆದರೆ ನಾಸ್ತಿಕರು ಅದನ್ನು ಒಪ್ಕೊಳ್ಳೋದಿಲ್ಲ. ಇನ್ನು ಶ್ರೀಮದ್ ಭಾಗವತಮಲ್ಲಿ 11ನೇ ಸ್ಕಂದದಲ್ಲಿ ನಮಗೆ ಏನು ಹೇಳ್ತಾರೆ ಅಂದರೆ, ಮಧ್ಯಮ ವರ್ಗದ ಭಕ್ತರು ಯಾವ ರೀತಿ ನಡ್ಕೋಬೇಕು ಅನ್ನೋದನ್ನು ಹೇಳ್ತಾರೆ. ಅಲ್ಲಿ ಏನು ಹೇಳ್ತಾರೆ ಅಂದರೆ, ಯಾರು ಆಸ್ತಿಕರಾಗಿದ್ದಾರೋ ಅವರಿಗೆ ಗೌರವವನ್ನು ಕೊಡ್ತಾ ಮತ್ತು ಭಕ್ತರ ಜೊತೆ ನಾವು ಮೈತ್ರಿಯನ್ನು ಬೆಳೆಸ್ಕೊಳ್ತಾ, ಇಂತಹ ನಾಸ್ತಿಕರು ಬಂದಾಗ ನಾವು ಏನು ಮಾಡಬೇಕು ಅಂದರೆ ಅವರ ಉಪೇಕ್ಷೆಯನ್ನು ಮಾಡಬೇಕು. ಇನ್ನು ಅಲ್ಲಿ ಉತ್ತಮ ವರ್ಗದ ಭಕ್ತರು ಯಾವ ಥರ ಇರ್ತಾರೆ ಅಂದರೆ, ಅವರು ಎಲ್ಲ ಜೀವಿಗಳನ್ನು ಸಮಾನವಾಗಿ ಕಾಣ್ತಾರೆ. ಆದರೆ ಅದನ್ನು ಪರಿಪಾಲನೆ ಮಾಡೋದು ಅದು ತುಂಬ ಕಷ್ಟ ಆಗಿರುತ್ತೆ. ಅದರಿಂದ ನಾವು ಯಾವಾಗ ಪ್ರಚಾರ ಮಾಡಲಿಕ್ಕೆ ಹೋಗ್ತೀವಿ ಅಂದರೆ, ಈ ಮಧ್ಯಮ ವರ್ಗದ ಭಕ್ತರಲ್ಲಿ ನಾವು ಅಲ್ಲಿ ಇದ್ದಾಗ ಅಂದರೆ ಆ ಪ್ರಚಾರ ಮಾಡೋಕ್ಕೆ ಹೋದಾಗ ಇಂತಹ ನಾಸ್ತಿಕರು ಏನಾದರೂ ನಮಗೆ ಸಂಪರ್ಕಕ್ಕೆ ಬಂದರೆ ನಾವು ಅವರ ಉಪೇಕ್ಷೆ ಮಾಡಬೇಕು. सभक्त मध्यम स्मृत, मध्यम भक्त। एक और प्रश्न था यहाँ, माइक। हरे कृष्ण। ओ ಹರೇ ಕೃಷ್ಣ, ಕನ್ನಡದಲ್ಲೇ ಹೇಳ್ತೀನಿ. ನಾವು ಈಗ ಭಕ್ತಿ ಮಾಡಬೇಕಾದ್ರೆ ಎಲ್ಲರೂ ಅಂದ್ಕೊಳ್ತಾರೆ ನಾವು ಏನು ಇವಾಗೆಲ್ಲ ಮೆಟೀರಿಯಲ್ ವರ್ಲ್ಡ್ ಇದೆ, ಎಲ್ಲ ನಮ್ಗೆ ಟೈಮ್ ಆಗೋದಿಲ್ಲ,